ನಾನು ಹಿಂದೆ ಡಿ ಕೆ ಶಿವಕುಮಾರ್ ಅವರು ಸಹಕಾರ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಈ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಕೇವಲ 60 ಇತ್ತು. ಈ ಸಾತ್ನೂರು ಹೋಬಳಿ, ಉಯ್ಯಂಬಳ್ಳಿ ಹೋಬಳಿ, ಈ ಕಡೆ ಕಸ್ಬಾ ಈ ಭಾಗದಲ್ಲಿ ಮಾತ್ರ ಇತ್ತು. ಕಾರಣ ಏನು ಅಂತ ಹೇಳಿದ್ರೆ, ಹಾಲು ಓಪನ್ ಮಾಡಿದ್ರು ಕೋಡಹಳ್ಳಿ ಭಾಗದಲ್ಲಿ, ಉಯ್ಯಂಬಳ್ಳಿ ಭಾಗದಲ್ಲಿ ಸಾಕಷ್ಟು ಮಾಡಿದ್ರು ಕೂಡ ಹಾಲು ಒಡೆದೋಗುತ್ತೆ, ಚಿಲ್ಲಿಂಗ್ ಸೆಂಟರ್ ಇಲ್ಲ, ಶೇಖರಣೆ ಆಗ್ತಾ ಇಲ್ಲ, ನಷ್ಟ ಆಗ್ತಾ ಇದೆ ಅಂತೇಳಿ ಎಲ್ಲವನ್ನು ಕೂಡ ಮುಚ್ಚಿಬಿಟ್ಟಿದ್ರು. ಸೊ ಸಹಕಾರ ಸಚಿವರಾದಂತಹ ಸಂದರ್ಭದಲ್ಲಿ ಏನಾದರೂ ಮಾಡಿ ಸಹಕಾರ ಇಲಾಖೆಯಲ್ಲಿ ಒಂದು ಹೊಸ ಬದಲಾವಣೆಯನ್ನ ತರಬೇಕು, ನಮ್ಮ ತಾಲೂಕಿನಲ್ಲೂ ಕೂಡ ಒಂದು ಶಕ್ತಿಯನ್ನ ಕೊಡಬೇಕು ಅಂತ ಹೇಳಿ ಅವತ್ತು ಸುಮಾರು 40-50ಕ್ಕೂ ಹೆಚ್ಚು ಸಂಘಗಳನ್ನ ಒಂದೇ ದಿನ ಪ್ರಾರಂಭ ಮಾಡಿದ್ವಿ. ಒಂದೇ ದಿನ ಪ್ರಾರಂಭ ಮಾಡಿ ಬೊಮ್ಮಲ್ನ ಅಧಿಕಾರಿಗಳು ನಮಗೆ ಹಾಲು ಬರಲ್ಲ, ಕ್ವಾಲಿಟಿ ಇಲ್ಲ ಅಂತೇಳಿ ಗಲಾಟೆ ಮಾಡ್ತಾ ಇರೋರು. ಇಲ್ಲಿ ಬಸಪ್ಪನವರಿದ್ದಾರೆ, ನಮ್ಮ ವಿಶ್ವನಾಥ್ ಅವರಿದ್ದಾರೆ, ನಮ್ಮೆಲ್ಲ ಮುಖಂಡರುಗಳು ಉಯ್ಯಂಬಳ್ಳಿ ಹೋಬಳಿಯವರಿದ್ದಾರೆ, ಕೋಡಹಳ್ಳಿ ಹೋಬಳಿಯವರಿದ್ದಾರೆ. ಯಾವ ರೀತಿಯಾಗಿ ನಮ್ಮ ಸೆಕ್ರೆಟರಿಗಳು, ಅಧ್ಯಕ್ಷರುಗಳು, ನಮ್ಮ ಲೀಡರ್ಗಳು ಸುಮಾರು ಜನ ಇಲ್ಲಿದ್ದಾರೆ. ಯಾವ ರೀತಿಯಾಗಿ ನಾವು ಗುಣಮಟ್ಟವನ್ನ ಕಾಪಾಡಬೇಕು ಅಂತ ಹೇಳಿ, ನಮ್ಮ ರೈತರಿಗೆ ಅನುಕೂಲ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ಅಂದ್ರೆ, ಪ್ರತಿದಿನ ಒಬ್ಬ ಅಧ್ಯಕ್ಷ ಲಾರಿನಲ್ಲಿ ಕಂಟಿನ್ಯೂಸ್ ಆಗಿ ಒಂದೊಂದು ವಾರ ಆನೇಕಲ್ ಚಿಲ್ಲಿಂಗ್ ಸೆಂಟರ್ಗೆ ಒಂದು ಕಡೆ, ಚನ್ನಪಟ್ಟಣ ಚಿಲ್ಲಿಂಗ್ ಸೆಂಟರ್ಗೆ ಒಂದು ಕಡೆ ಹೋಗಿ ಲಾರಿನಲ್ಲೇ ಬರಬೇಕು. ಯಾಕೆ ಅಂತ ಅಂದ್ರೆ ಎಲ್ಲಿನ ಮಾಲ್ ಸರಿ ಇಲ್ಲ ಅಂತ ಹೇಳಿ ನಾಳೆ ಬೆಳಗ್ಗೆ ಅನ್ಬಿಡ್ತಾರೋ ಅಂತ ಹೇಳಿ, COB ಆಗೋಯ್ತು, ಹಂಗಾಗೋಯ್ತು, ಹಿಂಗಾಗೋಯ್ತು ಅಂತ ಹೇಳ್ಬಿಡ್ತಾರೋ ಅಂತ ಹೇಳಿ ಸಾಕಷ್ಟು ಸಮಸ್ಯೆಗಳ ಎಡರು ತೊಡರುಗಳ ಮಧ್ಯೆ ಈ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ಅವತ್ತಿನ ದಿನ ನಾವು ಮಾಡಿದ್ವಿ. ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅನೇಕ ಕಾರ್ಯದರ್ಶಿಗಳು ಶೇರ್ಗಳು ಕಟ್ಟಬೇಕು, ಶೇರ್ಗಳು ಕಟ್ಟಲಿಕ್ಕೆ ಹಣ ಇಲ್ಲ, ಎಲ್ಲ ನಾವೇ ಕಟ್ಟಿ ಎಲ್ಲೆಲ್ಲಿ ಏನೇನು ಮಾಡಬೇಕು ಎಲ್ಲ ಮಾಡಿ ಇವತ್ತು ಸಂಘ ಬೆಂಗಳೂರು ನಮ್ಮ ಕನಕಪುರದಲ್ಲೂ ಕೂಡ ಸುಮಾರು 300 ಸಂಘಗಳಿತ್ತು, ಆರೋಳ್ಳಿ ಮರಳವಾಡಿ ಸೇರಿ. ಈಗ ಆರೋಳ್ಳಿ ಮರಳವಾಡಿನ ಬೇರೆ ಮಾಡಿರೋದ್ರಿಂದ ಈಗ 206 ಸಂಘಗಳು ಈ ಭಾಗಕ್ಕೆ ಉಳ್ಕೊಂಡಿದೆ. ಅವತ್ತಿನ ಪರಿಸ್ಥಿತಿನಲ್ಲಿ ನಾನು ಕೂಡ ನಮ್ಮೆಲ್ಲ ರೈತರಿಗೆ ಸಾಲ ಕೊಡಿಸಿದ್ವಿ. ಒಂದಷ್ಟು ಜನಕ್ಕೆ ಅವತ್ತು ಕೆಲವರು ಕಟ್ಟಿದ್ರು, ಕೆಲವರು ಕಟ್ಟಲಿಲ್ಲ. BDCC ಬ್ಯಾಂಕ್ಗೆ ನಾರಾಯಣಗೌಡರು ಅಧ್ಯಕ್ಷರಾಗಿದ್ರು. ನಾರಾಯಣಗೌಡರಿಗೆ ಮನವಿ ಮಾಡಿ BDCC ಬ್ಯಾಂಕ್ ಕಡೆಯಿಂದ ಸಾಕಷ್ಟು ಸಾಲಗಳು ಕೊಡಿಸಿದ್ವಿ. ಹಸುಗಳು ಹಾಕಿದ್ರು, ಕರು ತಂದ್ರು. ನಾನು ಕೂಡ ಅವತ್ತು ಕೋಡಹಳ್ಳಿನಲ್ಲಿ ಪ್ರಾರಂಭ ಆದಾಗಿಂದ ನಾನು MP ಆಗಿ ಹೋಗೋವರೆಗೂ ಕೂಡ ನಾನು ಅಲ್ಲೇ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೆ. ಅಧ್ಯಕ್ಷನಾಗಲ್ಲ, MPCSಗೆ ನಿರ್ದೇಶಕನಾಗಿ 2 ತಿಂಗಳು 3 ತಿಂಗಳಿಗೆ ನಿರಂತರವಾಗಿ ಸಭೆ ಕೂಡ ಮಾಡ್ತಾ ಇದ್ದೆ. ಸಭೆಯ ಆಡಳಿತ ಮಂಡಳಿಯ ವಹಿವಾಟು ಏನೇನಿದೆ ಅಂತ ಹೇಳಿ, ಯಾವ್ಯಾವ ಸೊಸೈಟಿಗಳು ಯಾವ್ಯಾವ ಮಟ್ಟಕ್ಕೆ ಗುಣಮಟ್ಟಕ್ಕೆ ಹೋಗ್ತಾ ಇದೆ, ಹಾಲು ಬರ್ತಾ ಇದೆಯಾ ಇಲ್ವಾ, ಯಾಕೆ ನಷ್ಟ ಆಗ್ತಾ ಇದೆ, ಎಲ್ಲಿ ಸೋರಿಕೆ ಆಗ್ತಾ ಇದೆ, ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಹಂತ ಹಂತವಾಗಿ ಅಭಿವೃದ್ಧಿ ಪಡಿಸುವಂತ ಕೆಲಸವನ್ನ ಮಾಡಿ ಇವತ್ತು ನಾವು ನಮ್ಮ ತಾಲೂಕಿನಲ್ಲಿ ಸುಮಾರು 2,60,000 ಲೀಟರ್ ಹಾಲನ್ನ ಉತ್ಪತ್ತಿಯನ್ನ ಈ ನಮ್ಮ ಜಿಲ್ಲೆನಲ್ಲಿ, ಬೆಂಗಳೂರು ದಕ್ಷಿಣ ಜಿಲ್ಲೆ, ಇವತ್ತೇನು ರಾಮನಗರ ಜಿಲ್ಲೆ ಅಂತಿತ್ತು ಅದು ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿದೆ. ಆ ದಕ್ಷಿಣ ಜಿಲ್ಲೆನಲ್ಲಿ 2,60,000 ಲೀಟರ್ ಹಾಲನ್ನ ಇವತ್ತು ನಾವು ಉತ್ಪತ್ತಿ ಮಾಡ್ತಾ ಇದ್ದೇವೆ. ಇವತ್ತೇನು ಆರೋಳ್ಳಿ ಆ ಕಡೆ ಹೋದ ಮೇಲೆ ಆರೋಳ್ಳಿ ಮರಳವಾಡಿ 90,000 ಆ ಕಡೆ ಹೋಗಿದೆ, ಇನ್ನು 1,72,000 ಲೀಟ್ರು ಈ ಕಡೆಗೆ ಬಂದಿದೆ. ಸೊ ನಮ್ಮ ಗುರಿ ಬಹಳ ಇದೆ. ತಾವೆಲ್ಲರೂ ಕೂಡ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಿ. ನೀವು ಮಾತ್ರ ಅಲ್ಲ, ಇಡೀ ಜಿಲ್ಲೆಯ ಜನ, ಇಡೀ ಒಕ್ಕೂಟದ ರೈತ ಬಾಂಧವರು, ಈ ಸಹಕಾರ ತತ್ವದ ಮೇಲೆ ನಂಬಿಕೆಯನ್ನ ಇಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಏನೋ ಒಂದು ಬದಲಾವಣೆ ಆಗ್ತದೆ, ಬದಲಾವಣೆಯನ್ನ ಮಾಡ್ತಾರೆ ಅಂತ ಹೇಳಿ ಬಹಳಷ್ಟು ನಂಬಿಕೆಗಳನ್ನ ಇಟ್ಕೊಂಡಿದ್ದಾರೆ. ಆ ನಂಬಿಕೆಗಳನ್ನ ಸರಿ ಮಾಡಬೇಕು ಅಂತ ಹೇಳಿದ್ರೆ ಕೇವಲ ಈ DK ಸುರೇಶ್ ಒಬ್ಬನ ಕೈಲಿ ಸಾಕಾಗೋದಿಲ್ಲ, ಸಾಧ್ಯ ಆಗೋದಿಲ್ಲ. ಅಥವಾ ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರುಗಳೇನು ನಾವು 14 ಜನ ನಿರ್ದೇಶಕರುಗಳಿದ್ದೀವಿ,
ಆ 14 ಜನ ನಿರ್ದೇಶಕರುಗಳ ಕೈಲಿಂದ ಸಾಧ್ಯ ಆಗೋದಿಲ್ಲ. ಇದೆಲ್ಲ ಸಾಧ್ಯ ಆಗಬೇಕು ಅಂತ ಹೇಳಿದ್ರೆ ಯಾವ ರೈತ ಹಾಲನ್ನ ಉತ್ಪತ್ತಿ ಮಾಡಿ ಬೆಳಗ್ಗೆ 5 ಗಂಟೆಗೆ 4 ಗಂಟೆಗೆ ಎದ್ದು ಕಷ್ಟಪಟ್ಟು ಜೀವನವನ್ನ ನಾನು ಬದುಕಬೇಕು ಅಂತ ಹೇಳಿ ಕಷ್ಟಪಡ್ತಾ ಇದ್ದಾನೋ ಅವನಿಂದ ಮಾತ್ರ ಇದು ಸಾಧ್ಯ ಅಂತಕ್ಕಂಥದ್ದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಯಾರಿಂದ ಸಾಧ್ಯ? ಯಾವ ರೈತ ಬೆಳಗ್ಗೆ 4 ಗಂಟೆಗೆ ಎದ್ದು ಹಸುಗಳಿಗೆ ಮೇವನ್ನ ಹಾಕಿ ಹಾಲನ್ನ ಕರೆದು ತಗೊಂಡು ಬಂದು ಡೈರಿಗೆ 7 ಗಂಟೆ 7:15 ಒಳಗಡೆ ಕೊಡ್ತಾನಲ್ಲ, ಅಲ್ಲಿಂದ ಪ್ರಾರಂಭ ಆದ್ರೆ ಮಾತ್ರ ಈ ಒಂದು ಬದುಕನ್ನ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನ ಕಾಣಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಇವತ್ತು ನಮ್ಮ ನಿರ್ದೇಶಕರ ಮಂಡಳಿಯ 14 ಜನ ಸದಸ್ಯರುಗಳಿದ್ದಾರೆ. ಒಂದೇ ಪಕ್ಷದವರಿಲ್ಲ. ನಾವೊಂದು 11 ಜನನೋ ನಾವೊಂದು ಪಕ್ಷದವರಿದ್ದೀವಿ. ಇನ್ನು ಮಿಕ್ದವರು ಜನತಾದಳ ಬಿಜೆಪಿಯವರು ಇದ್ದಾರೆ. ಆದ್ರೆ ಅವರೆಲ್ಲರ ಒಂದೇ ಒಂದು ಕೂಗೇನಪ್ಪ ಅಂತ ಹೇಳಿದ್ರೆ, ನಿಮ್ಮ ಮೇಲೆ ನಂಬಿಕೆ ಇದೆ, ನಾವೆಲ್ಲರೂ ಕೂಡ ನಿಮ್ಮನ್ನ ಅವಿರೋಧವಾಗಿ ಆಯ್ಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ವಾಲಂಟರಿ ಆಗಿ ಇವತ್ತು ನನ್ನನ್ನ ಅಧ್ಯಕ್ಷರನ್ನಾಗಿ ಅವರೆಲ್ಲರೂ ಕೂಡ ಇವತ್ತು ಸೇರಿ ನನಗೆ ಮಾಡಿದ್ದಾರೆ. ಅವ್ರಿಗೆ ನಿಮ್ಮ ಪರವಾಗಿ ನನ್ನ ಪರವಾಗಿ ವೈಯಕ್ತಿಕವಾಗಿ ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾವ ಮಟ್ಟದ ಸಹಕಾರವನ್ನ ಇವತ್ತು ಈ ಒಕ್ಕೂಟದಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಅಧ್ಯಕ್ಷರಾಗಿ 1-2 ತಿಂಗಳಾಗಿರ್ಬೇಕು ಅಂತ ಕಾಣಿಸ್ತದೆ. ಈಗಾಗಲೇ 3 ಸಭೆಗಳನ್ನ ನಾವು ಮಾಡಿದ್ದೀವಿ ಅಧಿಕೃತವಾಗಿ. ಆದ್ರೆ ವಾರಕ್ಕೊಂದೊಂದು ಸಭೆಗಳು ಬೇರೆ ಬೇರೆ ರೀತಿಯಲ್ಲಿ ನಾವು ಮಾಡ್ತಾನೆ ಇದ್ದೀವಿ, ಚರ್ಚೆ ಮಾಡ್ತಾನೆ ಇದ್ದೀವಿ. ಯಾವುದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ? ರವಿ ಅವರು ಅಧ್ಯಕ್ಷರು, ನಾನು ಬೊಮ್ಮೂಲ್ಗೆ ನಿಂತ ಮೇಲೆ ಗೆದ್ದ ಮೇಲೆ ಫಸ್ಟ್ ಹೇಳಿದ್ದೆ ಏನಪ್ಪಾ ಅಂತ ಅಂದ್ರೆ, ನೀವ್ ಏನಾರ ಮಾಡ್ಕೊಳ್ಳಿ ಸ್ವಾಮಿ, ನಿಮ್ಮ ಮೇಲೆ ನಂಬಿಕೆ ಜಾಸ್ತಿ ಅದೇ, ನೀವು ಹಾಲನ್ ಬೇರೆ ಜಾಸ್ತಿ ಮಾಡಬೇಕು, ರೈತರಿಗೆ ಅನುಕೂಲ ಮಾಡಬೇಕು. ಶರತ್ ಬಚ್ಚೇಗೌಡರು, ಇಲ್ಲ ನೀವೇನಾದ್ರೂ ಆಗ್ಲಿ ಒಳ್ಳೆ ಕೆಲಸ ಮಾಡಲೇಬೇಕು, ರೈತರಿಗೆ ಅನುಕೂಲ ಮಾಡಲೇಬೇಕು. ಎಲ್ಲ ಶಾಸಕರುಗಳು, ಯೋಗೇಶ್ವರಿಂದ ಹಿಡಿದು ಇಕ್ಬಾಲು ಸುನೀರಿಂದ ಹಿಡಿದು ಶ್ರೀನಿವಾಸ್ ಅವರಿಂದ ಹಿಡಿದು ಆನೇಕಲ್ನ ಶಾಸಕರಿಂದ ಹಿಡಿದು ನಮ್ಮೆಲ್ಲ ನಾಯಕರುಗಳು, ಅನೇಕ ನಾಯಕರುಗಳು, ಸಾಕಷ್ಟು ಜನ, ಶ್ರೀಕಂಠ ಅವ್ರು ಇರ್ಬೋದು, ಸುಧಾಕರ್ ಅವರು ಕೂಡ ನಮ್ಮ ಫಂಕ್ಷನ್ಗೆ ಬಂದಿದ್ರು. ನಮ್ಮ ಡೈರಿ ಒಕ್ಕೂಟಕ್ಕೆ ಫಂಕ್ಷನ್ಗೆ ನಾವು ಕರೆದಿದ್ವಿ. ಆ ಸಂದರ್ಭದಲ್ಲಿ ಅವರು ಕೂಡ ಬಂದು ಹೇಳಿದ್ರು, ಅವರು ಅವರ ಅನುಭವಗಳನ್ನ ಯಾವ ರೀತಿ ಇತ್ತು ಒಕ್ಕೂಟ, ಯಾವ ರೀತಿಯ ಬದಲಾವಣೆಗಳಾಯ್ತು, ಇವತ್ತು ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನು ಕೂಡ ನಮಗೆ ಎಲ್ಲ ವಿಚಾರಗಳನ್ನ ಅವರು ತಿಳಿಸಿದ್ರು. ಅವರೆಲ್ಲರೂ ಕೂಡ ಅನೇಕ ವಿಚಾರಗಳನ್ನ ಮಾತನಾಡಬೇಕಾಗಿತ್ತು. ನನಗೆ ಗೊತ್ತಾಗ್ಲಿಲ್ಲ, ಏನೋ ನೀವು ವಾಸನೆ ಹಿಡ್ಕೊಂಡೆಲ್ಲ ನುಗ್ಗಿ ಹೋಯ್ತಾ ಇದ್ದೀವಿ. ಅದಕ್ಕೆ ಇನ್ಯಾಕಪ್ಪ ಅವ್ರ ಕೈಲಿ ಮಾತಾಡ್ಸೋದು, ನಾನೇ ಮಾತಾಡ್ಬಿಡೋಣ ಅಂತ. ಶ್ರೀಕಂಠ ಅವ್ರು ಮಾತಾಡ್ಬೇಕಾಗಿತ್ತು, ಸುಧಾಕರ್ ಅವ್ರು ಮಾತಾಡ್ಬೇಕಾಗಿತ್ತು, ನಮ್ಮ ನಿರ್ದೇಶಕರುಗಳು, ನಮ್ಮ ಮುಖಂಡರುಗಳು ಸಾಕಷ್ಟು ಜನ, ವಿಜಯ್ ದೇವ್, ಎಲ್ಲರೂ ಬೇಕಾದಷ್ಟು ಜನ ಮಾತನಾಡ್ಬೇಕಾಗಿತ್ತು. ಯಾಕಪ್ಪ ಇನ್ನು ನಿಮಗೆ ತೊಂದರೆ ಕೊಡೋದು, ಸದ್ಯಕ್ಕೆ ಆಮೇಲೆ ಬೇಕಾದ್ರೆ ಇನ್ನೊಂದು ದಿನ ಕರೆದ್ಬಿಟ್ಟು ನಿಮ್ಮನ್ನೆಲ್ಲ ಅವ್ರನ್ನೆಲ್ಲ ಕೇಳಿ ಮಾತಾಡೋಣ, ಇದೊಂದು ಇಲ್ಲಿಗೆ ಮುಗಿಸೋಣ ಅಂಥೇಳಿ ಇವತ್ತು ನಾನು ನಿಮ್ಮನ್ನ ಮಾತನಾಡಲಿಕ್ಕೆ ಬಂದಿದ್ದೇನೆ. ನಾನು ಹೇಳೋದು ಇಷ್ಟೇ, ಈ ಸಂಸ್ಥೆ ನಮ್ದಲ್ಲ. ಬಮೂಲ್ ಆಗ್ಲಿ ನಂದಿನಿ ಆಗ್ಲಿ ಇದು ನಮ್ಮ ಸಂಸ್ಥೆ ಅಲ್ಲ, ಇದು ರೈತರ ಸಂಸ್ಥೆ, ನಿಮ್ಮ ಸಂಸ್ಥೆ. ಈ ರಾಜ್ಯದ ಹೆಮ್ಮೆಯ ಕನ್ನಡಿಗರ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ ವಿದೇಶದಲ್ಲಿ ಹೇಳಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು ಒಂದೇ ಒಂದು ಸಂಸ್ಥೆ, ಅದು ನಂದಿನಿ ಅಂತಕ್ಕಂಥದ್ದನ್ನ ನೀವು ಯಾರು ಕೂಡ ಮರಿಬಾರದು. ಇಡೀ ರಾಜ್ಯದಲ್ಲಿ, ಇಡೀ ರಾಷ್ಟ್ರದಲ್ಲಿ ನಂದಿನಿ ಅಂದ್ರೆ ಅದಕ್ಕೆ ಆದಂತ ಒಂದು ಶಕ್ತಿ ಇದೆ, ಅದಕ್ಕೆ ಆದಂತ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯನ್ನ ಗಟ್ಟಿಗೊಳಿಸಿ ಮುನ್ನುಗ್ತಕ್ಕಂತ ಒಂದು ಕೆಲಸ ಇವತ್ತು ಆಗ್ಬೇಕು. ಅದಕ್ಕೆ ನಮ್ಮ ಆಡಳಿತ ಮಂಡಳಿ ಸಂಪೂರ್ಣವಾಗಿ ನನ್ನ ಜೊತೆ ಕೈ ಜೋಡಿಸಿ, ಸಂಪೂರ್ಣವಾಗಿ ನೀವೇನ್ ತೀರ್ಮಾನ ತಗೋತೀರಿ, ರೈತರ ದೃಷ್ಟಿಯಿಂದ, ಗ್ರಾಹಕರ ದೃಷ್ಟಿಯಿಂದ, ಅಧಿಕಾರಿಗಳ ದೃಷ್ಟಿಯಿಂದ, ಸಿಬ್ಬಂದಿಗಳ ದೃಷ್ಟಿಯಿಂದ ಮತ್ತು ಸಂಸ್ಥೆಯ ದೃಷ್ಟಿಯಿಂದ ನೀವೇನು ಕಾರ್ಯಕ್ರಮ ರೂಪಿಸಿರಿ ಅದಕ್ಕೆ ನಾವು ಭದ್ರಾಗಿದ್ದೇವೆ ಅಂತ ಹೇಳಿ ಬ್ಲಾಂಕೆಟ್ ಚೆಕ್ಗೆ ಸೈನ್ ಹಾಕಿ ಕೊಟ್ಬಿಟ್ಟಿದ್ದಾರೆ. ಅವ್ರ ನಂಬಿಕೆ ಉಳಿಸ್ಕೋಬೇಕಾ ಬೇಡ? ನಾನು ಅವ್ರ ನಂಬಿಕೆ ಉಳಿಸ್ಬೇಕು ಅಂದ್ರೆ ನೀವೇ ನನಗೆ ಸಹಕಾರ ಕೊಡಬೇಕು. ನಾನು ಪ್ರತಿದಿನ ನೋಡ್ತಾ ಇದ್ದೀನಿ. ನಾನು ಹೇಳ್ದೆ ಯಾರಿಗೋ, ಏನಪ್ಪ ಹೆಂಗೋ ಸುಮ್ಮನೆ ನನ್ನ ಪಾಡ್ ನಾನಿದ್ದೆ, ದಿನ ಹಾಲ್ ಮಾರಕ್ ಹಾಕ್ಬಿಟ್ರಲ್ಲ ನನ್ನ ಅಂತ. ಬೆಣ್ಣೆ ಮಾರು, ತುಪ್ಪ ಮಾರು, ಮೈಸೂರು ಪಾಕ್ ಮಾಡು, ದೂದ್ ಪೇಡ ಮಾರು, ಹಾಲು ಟೋನಿ ಮಿಲ್ಕ್ ಮಾರು,
ಸಮೃದ್ಧಿ ಮಾರು, ಪನ್ನೀರ್ ಮಾರು, ಚೀಸ್ ಮಾರು. ನಾನು ಎಲ್ಲರೂ ಕರೆದ್ಬಿಟ್ಟು ಕೇಳೋದು, ಪನ್ನೀರ್ ಚೆನ್ನಾಗಿದ್ಯಾ, ಮೈಸೂರು ಪಾಕ್ ಚೆನ್ನಾಗಿದ್ಯಾ, ಏನು ಹೆಚ್ಚು ಕಡಿಮೆ ಇದೆ ಅಂತ ನಾವು ಕೇಳೋದು. ಈಗ ದಿನ ಬೆಳಗ್ಗೆ ಇದ್ರೆ ಯಾರನ್ನ ಬಂದರೆ ಪನ್ನೀರ್ ಹೆಂಗಿದೆ, ನಮ್ಮದು ತುಪ್ಪ ಹೆಂಗಿದೆ, ಬೆಣ್ಣೆ ಹೆಂಗಿದೆ, ಯಾವ ಪರಿಸ್ಥಿತಿಗೆ ತಂದ್ಬಿಟ್ಟಿದ್ದೀರಾ ನೋಡಿ ನಮ್ಮ ತಾಲೂಕಿನ ಜನ. ಖುಷಿ ಆಯ್ತೇನ್ರಪ್ಪ. ಸೊ ಇವತ್ತು ಯಾತಕ್ಕೋಸ್ಕರ ಇದನ್ನ ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನ ಮಾಡಿದ್ದೇವೆ. ರವಿ ಅವರು ಹೇಳಿದ್ರು ಈ ಡೈರಿ ಯಾವ ರೀತಿ ಆಯಿತು ಅಂತಕ್ಕಂಥದ್ದು. ಇಡೀ ರಾಜ್ಯದಲ್ಲಿ 12 ಲಕ್ಷ ಲೀಟರ್ ಹಾಲನ್ನ ಪ್ರೋಸೆಸ್ ಮಾಡ್ತಕ್ಕಂಥ, ಏನು ಪ್ರೋಸೆಸ್ ಅಂತ ಅಂದ್ರೆ ಹಾಲನ್ನ ಪ್ಯಾಕೆಟ್ ಮಾಡೋದಲ್ಲ, ಹಾಲಿನ ಉತ್ಪನ್ನಗಳನ್ನ ಮಾಡ್ತಕ್ಕಂಥ ಒಂದೇ ಒಂದು ಯೂನಿಟ್ ಅದು ಎಲ್ಲಿದೆ ಅಂತ ಅಂದ್ರೆ ಕನಕಪುರ ತಾಲೂಕಿನಲ್ಲಿದೆ, ಬಮ್ಮೂರಿನಲ್ಲಿದೆ, ಅದು ಶಿವನಹಳ್ಳಿನಲ್ಲಿದೆ ಅಂತಕ್ಕಂಥದ್ದನ್ನ ತಾವ್ಯಾರು ಕೂಡ ಮರಿಬಾರ್ದು. ಇವತ್ತು ನಾವು ಮೊನ್ನೆ ಮಳೆಗಾಲ ಪ್ರಾರಂಭ ಆದಮೇಲೆ ನಮಗೆ 19 ಲಕ್ಷ ಲೀಟರ್ ಹಾಲು ಬರಕ್ಕೆ ಶುರು ಆಯಿತು. ಇವತ್ತು ನಾವು 16 ಲಕ್ಷ ಲೀಟರ್ ಹಾಲನ್ನ 16.5 ಲಕ್ಷ ಲೀಟರ್ ಹಾಲು ಇವತ್ತು ಬರ್ತಾ ಇದೆ. ಮೊನ್ನೆ ಒಂದು ತಿಂಗಳು 15 ದಿನ 19 ಲಕ್ಷ ಲೀಟರ್ ಬಂತು. 19 ಲಕ್ಷ ಲೀಟರ್ ಹಾಲನ್ನ ಇಲ್ಲ ನಾವು ತಮಿಳ್ನಾಡು ಕಳಿಸ್ಬೇಕಾಗಿತ್ತು, ಇಲ್ಲ ಮಹಾರಾಷ್ಟ್ರಕ್ಕೆ ಕಳಿಸ್ಬೇಕಾಗಿತ್ತು. ಆದ್ರೆ ಇವತ್ತು ಒಂದೇ 1 ಲೀಟರ್ನ ಹೊರಗಡೆ ನಾವು ಕಳಿಸ್ತಾ ಇಲ್ಲ. ಎಷ್ಟೇ ಹಾಲು ಬಂದರೂ ಕೂಡ ಕನಕಪುರದಲ್ಲಿ ಅದನ್ನ ಪೌಡರ್ ಮಾಡಿ ಶೇಖರಣೆ ಮಾಡಿ ಅದನ್ನ ಮತ್ತೆ ಮಾರುಕಟ್ಟೆಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಇವತ್ತು ಬೆಂಗಳೂರು ಹಾಲು ಒಕ್ಕೂಟ ಮಾಡ್ತಾ ಇದೆ ಅಂತ ಹೇಳಿದ್ರೆ ಆ ಕೀರ್ತಿ ಕನಕಪುರ ತಾಲೂಕಿನ ಜನಕ್ಕೆ ಮತ್ತು ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ತಮಗೆ ಸಲ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ತರದ ಯೂನಿಟ್ ಎಲ್ಲೂ ಇಲ್ಲ. KMF ಅವರು ಮಾಡಿದ್ದಾರೆ, ಕರ್ನಾಟಕ ಮಹಾಮಂಡಳಿಯವರು ಕೂಡ ಮಾಡಿದ್ದಾರೆ. ಆದ್ರೆ ವಿಶ್ವದಲ್ಲಿ ಗುಣಮಟ್ಟದಲ್ಲಿ ನಂಬರ್ 1 ಎಲ್ಲಾರ ಇತ್ತು ಅಂತ ಅಂದ್ರೆ ನಮ್ಮಲ್ಲಿ ತಯಾರಾಗ್ತಕ್ಕಂಥ ಪೌಡ್ರು. ಸುಧಾಕರ್ ಅವರು ಇದ್ದಾರೆ, ಅವ್ರಿಗೆ ಅನುಭವ ಇದೆ. ನ್ಯಾಷನಲ್ ಡೈರಿ ಮಾರ್ಕೆಟ್ ನಲ್ಲಿ ನಾವೇನಾದ್ರೂ ಆಕ್ಷನ್ಗೆ ಹೋಯ್ತು ಅಂತ ಅಂದ್ರೆ ಕನಕಪುರ ಡೈರಿಯಿಂದ ಪ್ಲಾಂಟ್ ಹೋಗಿದೆ ಅಂತ ಹೇಳಿದ್ರೆ 15 ರೂಪಾಯಿ ಜಾಸ್ತಿ ಹೋಗುತ್ತೆ ಇಡೀ ದೇಶದಲ್ಲಿ. ಅಮೂಲ್ನವ್ರ ಪೌಡರ್ ಏನ್ ಮಾಡ್ತಾರೆ ಅದಕ್ಕಿಂತ 15 ರೂಪಾಯಿ ಮಾರುಕಟ್ಟೆನಲ್ಲಿ ನಮ್ಮ ಡೈರಿನಲ್ಲಿ ಉತ್ಪನ್ನ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಅದಕ್ಕೆ ನಾವು ಹೆಚ್ಚಿಗೆ ಹಣವನ್ನ ಪಡಿತಾ ಇದೀವಿ. ಆದ್ರೂ ಕೂಡ ಅದು ಕಮ್ಮಿ ಆಯ್ತು ಅಂತ ಹೇಳಿ ನಾವು ಮಾರಾಟ ಮಾಡ್ತಾ ಇಲ್ಲ. ರೇಟನ್ನ ಇವತ್ತು ಜಾಸ್ತಿ ಆಗಿದೆ, ಎಲ್ಲ ಕಡೆ ಪೌಡ್ರು ಸ್ಟಾಕು ಜಾಸ್ತಿ ಇದೆ ಅಂತ ಹೇಳಿ ಅದನ್ನ ಹೋಲ್ಡ್ ಮಾಡಿ ಇಟ್ಟಿದ್ದೇವೆ. ಯಾಕೆ ಅಂತ ಅಂದ್ರೆ ಒಳ್ಳೆ ರೇಟ್ ಬರುತ್ತೇನೋ, ಬರಲಿ, ರೈತರಿಗೆ ಮುಂದಕ್ಕೆ ಅನುಕೂಲ ಮಾಡಬೇಕು ಅಂತ ಅಂದ್ರೆ ಒಂದಷ್ಟು ದಿನ ತಡಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹೀಗೆ ನಮ್ಮಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಇವತ್ತು ಸಾಕಷ್ಟು ಬದಲಾವಣೆಗಳನ್ನು ನಾವು ಮಾಡಬೇಕಾಗಿದೆ. ನಾನು ಗ್ರಾಹಕರನ್ನ ಕರೆದು ಮಾತನಾಡಿದೆ. ಯಾರು ನಮ್ಮ ಡೀಲರ್ಸ್ ಇದ್ದಾರೆ, ರೈತರಿದ್ದಾರೆ, ಬೇರೆಯವರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಸಾಕಷ್ಟು ಸಭೆಗಳನ್ನು ಮಾಡಿದ್ದೇನೆ. ಅವರೆಲ್ಲರೂ ಕೂಡ ಹೇಳಿದ್ರು ತುಪ್ಪ ಚೆನ್ನಾಗಿದೆ ಅಂತಾರೆ, ಹಾಲು ಚೆನ್ನಾಗಿದೆ ಅಂತಾರೆ, ಆದ್ರೆ ಬೆಲೆ ಮಾತ್ರ ಕೊಡಕ್ಕಾಗಲ್ಲ ಅಂತಾರೆ. ತುಪ್ಪ ಚೆನ್ನಾಗಿದೆಯಂತೆ, ನೀವು ಟೆಸ್ಟ್ ಮಾಡಿದೀರಾ ಇಲ್ವಾ? ನಂದಿನೇ ತುಪ್ಪ ತಿಂದಿರೋರು ಕೈ ಎತ್ತಿ ಯಾರ್ಯಾರು? ಎಲ್ಲ ತಿಂದಿದ್ದೀರಾ? ಹಂಗಾರೆ ನೀವು ಮನೇಲಿ ತುಪ್ಪನೇ ಮಾಡ್ಕೊಳ್ಳೋದಿಲ್ವಾ? ಓಹೋಹೋ, ಇನ್ಮೇಲೆ ನಾನು ನಿಮ್ಮ ಮೇಲೆ ಕಣ್ಣಿಡ್ಬೇಕು. ಹಾಲು ಹಾಕೋರು ಇಲ್ಲೆಲ್ಲ ಬಂದ್ಬಿಟ್ಟು ನಂದಿನಿ ತುಪ್ಪ ತಗೋತಾ ಇದ್ದೀನಿ ಅಂತೀರಲ್ಲ, ನೀವು ಧರ್ಮನ? ನೀವು ಮನೇಲೆ ತುಪ್ಪ ಮಾಡಬೇಕು. ಬೇರೆ ಯಾವುದೇ ತುಪ್ಪ ತಗೊಂಡ್ರು 800 ರೂಪಾಯಿ 900 ರೂಪಾಯಿ ಇದೆ. ನಮ್ಮ ತುಪ್ಪ 600 ರೂಪಾಯಿ 650 ರೂಪಾಯಿಗೆ ನಿಮಗೆ ತುಪ್ಪ ಸಿಗ್ತಾ ಇದೆ. ನನಗೆ ಹೋಟೆಲ್ ಇಂಡಸ್ಟ್ರಿ ಅವ್ರನ್ನ ಕರೆದಿದ್ದೆ. ಅವ್ರು ಹೇಳಿದ್ರು ನಮ್ಗೆ ಎಷ್ಟು ಬೇಕಾದ್ರೂ ಕೊಡಿ, ನಾವು ತಗೋತೀವಿ, ರೇಟು ನಿಮ್ದು ಬಹಳ ಕಡಿಮೆ ಆಯ್ತು ಅಂದ್ರು. ಮೈಸೂರು ಪಾಕ್ ಬಗ್ಗೆ ಕೇಳಿದೆ, ಸ್ವಲ್ಪ ಗುಣಮಟ್ಟ ಕೆಟ್ಟಿದೆ, ಸ್ವಲ್ಪ ಗುಣಮಟ್ಟ ಸರಿ ಮಾಡಿ. ನಾವು ಮೈಸೂರು ಪಾಕು ತುಪ್ಪದಿಂದ ಮಾಡಿದಂತ ಮೈಸೂರು ಪಾಕ್ನ ಮಾರುಕಟ್ಟೆನಲ್ಲಿ ಕೊಡಬೇಕು ಅಂತ ಅಂದ್ರೆ ನಮಗೆ 900 ರೂಪಾಯಿ 1000 ರೂಪಾಯಿ ಮೇಲಾಗ್ತದೆ. ನೀವು ಕಡಿಮೆ ಮಾಡ್ತಾ ಇದ್ದೀರಿ, ಮುಂದಕ್ಕೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ನೀವು ಕ್ವಾಲಿಟಿ ಇಂಪ್ರೂವ್ ಮಾಡಿ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಸರಿ ಮಾಡಿಕೊಟ್ರೆ
ನಾವೇ ನಿಮ್ಮಿಂದ ತಗೊಂಡು ನಮ್ಮ ಹೋಟ್ಲುಗಳಲ್ಲಿ ನಿಮ್ಮನ್ನ ತುಪ್ಪನ ಮೈಸೂರು ಪಾಕ್ನ ಮಾರ್ತೀವಿ. ಯಾರು ಹೇಳಿದ್ದು ನನಗೆ? ಹೋಟ್ಲ್ ಅಸೋಸಿಯೇಷನ್ ಅವ್ರನ್ನ ಕರೆಸಿದ್ದೆ. ಎಲ್ಲ 20 ಹೋಟ್ಲು, 30 ಹೋಟ್ಲು, 15 ಹೋಟ್ಲು, ಯಾವುದೋ ಇದೈತಲ್ಲ, ಇದು ಯಾವುದೋ ಇಲ್ಲಿ ಓಪನ್ ಆಗೋದಲ್ಲ, ಪಾಕಶಾಲಾ, ಅದ್ಯಾವುದೋ ಹಳ್ಳಿ ಮನೆ, ಆಮೇಲೆ ಇದು ಯಾವುದು ಅಡಿಗಾಸು, ಸಾಕಷ್ಟು ಜನ ಒಬ್ಬೊಬ್ರು ಅವರೆಲ್ಲ ಒಂದೊಂದು ಕಡೆ ಇಡೀ ರಾಜ್ಯದಲ್ಲಿ ಒಂದು 20, 30, 40, 15 ಈ ಥರ ಇರ್ತಕ್ಕಂಥವ್ರು. ಸೊ ಎಲ್ಲರ ಸಲಹೆಗಳನ್ನು ಕೇಳಿದ್ದೇನೆ, ಎಲ್ಲರೂ ಕೂಡ ಸಲಹೆಗಳನ್ನು ಕೊಟ್ಟಿದ್ದಾರೆ. ನಾನು ಅದಕ್ಕೆ ಕೇಳಿದೆ, ಯಾರು ನಮ್ಮ ತಾಲೂಕಲ್ಲಿ ನಮ್ಮ ರೈತರು ಕಷ್ಟ ಸುಖ ಏನಾರ ಹೇಳೋದಿದ್ರೆ ಹೇಳ್ರಪ್ಪ ಅಂತ ಹೇಳ್ಬಿಟ್ಟು. ನೀವೇನು ಜಾಬ್ ಕಟ್ಟರ್ ಬಗ್ಗೆ ಕೆಲವರು ಪ್ರಶ್ನೆಗಳನ್ನು ಮಾಡಿದ್ದೀರಿ, ಮ್ಯಾಟ್ ಬೇಕು ಅಂತ ಕೆಲವರು ಕೇಳಿದ್ದೀರಿ, ಅದನ್ನೆಲ್ಲ ಎಲ್ಲರೂ ಹೊರಗಡೆ ಕೇಳಿದ್ದಾರೆ. ಕೆಲವರು ಸೈಟಿಗೆ ಬೇಕು ಅಂತ ಕೇಳಿದ್ದಾರೆ. ನಮ್ಮ ಏಳ್ಗಳ್ಳಿ ರವಿ ಕಳ್ಸವನೆ ಸೈಟಿಗೆ ದುಡ್ಡು ಬೇಕು ಅಂತ. ದೊಡ್ಡಣ್ಣನಿಗೆ ಹೇಳ್ತೀನಿ ಬರ್ಕೊಡು ಅಂತ. ದೊಡ್ಡಣ್ಣನಿಗೆ ಹೇಳ್ತೀನಿ ಬರ್ಕೊಡು ಅಂತ, ಬರ್ಕೊಡ್ತಾರೆ, ಅದ್ರಲ್ಲಿ ಕಟ್ಟುವ. ಸೊ ಇವತ್ತು ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಚರ್ಚೆಗಳಾಗಿದೆ. ಏನೇನು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು, ಫೀಡ್ಸ್ ಬಗ್ಗೆ ಕೂಡ ಸಾಕಷ್ಟು ವಿಚಾರಗಳು ನಾವು KMF ಅವ್ರ ಜೊತೆ ಹೇಳಿದ್ವಿ. KMF ಅವರು ಗುಣಮಟ್ಟದ ಫೀಡ್ಸು ಕಡಿಮೆ ಇದೆ ಅಂತಕ್ಕಂಥದ್ದನ್ನ ನಮ್ಮೆಲ್ಲ ಹಳೆಯ ನಿರ್ದೇಶಕರು, ನಮ್ಮ RK ರಮೇಶ್ ಅವರು ಇರ್ಬೋದು, ನಾಗರಾಜ್ ಅವರು ಇರ್ಬೋದು, ಲಿಂಗೇಶ್ ಅವರು ಇರ್ಬೋದು, ಸಾಕಷ್ಟು ಜನ ನಮ್ಮ ಆನಂದ್ ಅವರು ಇರ್ಬೋದು, ಯಾರ್ಯಾರು ಹಳಬರು ಆನಂದ್, ಮಂಜುನಾಥ್, ಹೀಗೆ ಅವರೆಲ್ಲರೂ ಕೂಡ ಹೇಳಿದ್ದಾರೆ ಸ್ವಲ್ಪ ಗುಣಮಟ್ಟ ಸರಿ ಇಲ್ಲ, ಕಂಪ್ಲೇಂಟ್ ಇದೆ, ಯಾವ್ದು ರಾಜನ್ ಕುಂಟೆಯಿಂದ ಬರುತ್ತೆ ಅದು ಚೆನ್ನಾಗಿದೆ, ಇನ್ನೊಂದು ಕಡೆಯಿಂದ ಬರುತ್ತೆ ಅದು ಸರಿ ಇಲ್ಲ ಅಂತ. ಅದಕ್ಕೆ KMF ಅವ್ರಿಗೆ ಹೇಳಿದ್ದೀನಿ, ನೋಡ್ರಪ್ಪ ನಿಮಗೆ 1-1.5 ತಿಂಗಳು 2 ತಿಂಗಳು ಟೈಮ್ ಕೊಡ್ತೀನಿ, ನೀವು ಗುಣಮಟ್ಟ ಸರಿ ಮಾಡಿ ನಮಗೆ ಕ್ವಾಲಿಟಿ ಇಂಪ್ರೂವ್ ಮಾಡಿ ನಮಗೆ ಕೊಟ್ಟರೆ ನಿಮಗೆ ಆರೋಗ್ಯ ಒಳ್ಳೆಯದು. ಅವರು 1 ಲಕ್ಷ ಟನ್ನು ಉತ್ಪತ್ತಿ ಮಾಡುವಂಥ ವ್ಯವಸ್ಥೆನ ಇಟ್ಕೊಂಡಿದ್ದಾರೆ. ಆದರೆ ಅವ್ರು ಮಾಡ್ತಾ ಇರೋದೇ 70,000 ಟನ್ನು, ಇನ್ನು 30,000 ಟನ್ ಬಾಕಿ ಇದೆ ಅವ್ರ ಹತ್ರ. ನೀವು ಹಂಗೇನಾದ್ರೂ ಗುಣಮಟ್ಟದಲ್ಲಿ ನೀವೇನಾದ್ರೂ ಸರಿಯಾಗಿ ಮಾಡಲಿಲ್ಲ, ಗುಣಮಟ್ಟ ನಮಗೆ ಕೊಡಲಿಲ್ಲ, ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥ, ಹಸುಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ಮಾಡಲಿಲ್ಲ ಅಂತ ಅಂದರೆ ನಾನು ಮುಂದಿನ ದಿನಗಳಲ್ಲಿ ಫೀಡ್ಸ್ ಫ್ಯಾಕ್ಟ್ರಿನ ಹಾಕ್ಬೇಕಾಗತ್ತೆ ಅಂತಕ್ಕಂಥ ವಿಚಾರವನ್ನು ಅವ್ರಿಗೆ ತಿಳಿಸಿದ್ದೀನಿ. ಕೆಲವರು ಏನು ಅನ್ಕೋತಾರೆ, ಅವ್ರ ಮೇಲೆ ಕಾಂಪಿಟೇಷನ್ ಮಾಡ್ಕೋತಾವ್ರಿ ಅಂತೇಳಿ. ಕಾಂಪಿಟೇಷನ್ ಅಲ್ಲ ಇದು, ರೈತರಿಗೆ ಬೇಕಾದಂಥದ್ದನ್ನ ಒದಗಿಸ್ಬೇಕಾಗಿರ್ತಕ್ಕಂಥ ಮೊದಲನೇ ಕೆಲಸ ನಾನು ಮಾಡಬೇಕಾಗಿದೆ. ರೈತರಿಗೆ ಏನ್ ಬೇಕೋ ಅದನ್ನ ಮಾಡಿಕೊಟ್ರೆ ನಾನು ಗ್ರಾಹಕರಿಗೆ ಏನ್ ಬೇಕೋ ಅದನ್ನ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಗ್ರಾಹಕರಿಗೆ ಏನ್ ಬೇಕೋ ಮಾಡಿಕೊಟ್ರೆ ನಮ್ಮ ಸಿಬ್ಬಂದಿ ವರ್ಗಕ್ಕೆ ಏನ್ ಬೇಕೋ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇದೆಲ್ಲವೂ ಕೂಡ ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಕೆಲಸಗಳು. ಇನ್ಶೂರೆನ್ಸ್ ಬಗ್ಗೆ ಮಾತನಾಡಿದ್ವಿ, ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಇದ್ದೇನೆ. ಇನ್ಶೂರೆನ್ಸ್ ಬಗ್ಗೆ, ಹಸುಗಳ ಇನ್ಶೂರೆನ್ಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇನೆ. ನಮ್ಮ ಸೊಸೈಟಿಯ ಸೆಕ್ರೆಟರಿಗಳು, ಟೆಸ್ಟರ್ಗಳು, ಅವ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಒಕ್ಕೂಟದ ಸಿಬ್ಬಂದಿ ವರ್ಗದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಎಲ್ಲರ ಹತ್ರನೂ ಕೂಡ ಚರ್ಚೆ ಮಾಡ್ತಾ ಇದ್ದೀವಿ, ಯಾವ ರೀತಿಯಾಗಿ ನಾವು ನಿಮಗೆ ಇನ್ಶೂರೆನ್ಸ್ ಪಾಲಿಸಿಗಳನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಅದನ್ನು ಕೂಡ ಸಾಕಷ್ಟು ಚಿಂತನೆಗಳನ್ನ ಮಾಡಿದ್ದೇವೆ. ಅತಿ ಶೀಘ್ರದಲ್ಲೇ ಅದಕ್ಕೆ ಬೇಕಾದಂತ ಮಾಹಿತಿಯನ್ನ ತಮಗೆ ನಾನು ಕೊಡ್ಲಿಕ್ಕೆ ಬಯಸ್ತೇನೆ. ಇನ್ ಕೆಲವರು ಹೇಳ್ತಾರೆ ನಮ್ಗೆ ಸಮಸ್ಯೆ ಇದೆ, ನಮ್ಮ ಸಮಸ್ಯೆಗಳನ್ನ ಕೇಳಲಿಕ್ಕೆ ಯಾರು ಬರ್ತಾ ಇಲ್ಲ. ನಾವೇನಾರ ಡಾಕ್ಟರ್ ಬೇಕು ಅಂತ ಹೇಳಿದ್ರೆ 40 ರೂಪಾಯಿ 20 ರೂಪಾಯಿ ಕೂಪನ್ ಹಾಕಿದ್ರೆ, 40 ರೂಪಾಯಿ ಕೂಪನ್ ಹಾಕಿದ್ರೆ ಸರಿಯಾಗಿ ಸ್ಪಂದಿಸೋದಿಲ್ಲ. ನಾನು ನಮ್ಮ GMಗೆ, ಏನು ನಮ್ಮ ಪ್ರೊಕ್ಯೂರ್ಮೆಂಟ್ GM ಶ್ರೀಧರ್ ಅವ್ರಿಗೆ ಹೇಳಿದ್ದೀನಿ, ನೀವು ಆಫೀಸಲ್ಲಿದ್ರೆ ಏನು ಪ್ರಯೋಜನ ಆಗೋದಿಲ್ಲ, ನೀವು ಫೀಲ್ಡ್ಗಳಿಗೆ ಹೋಗ್ಬೇಕು, ನೀವು ರೈತರ ಸಮಾಲೋಚನಾ ಸಭೆಗಳನ್ನ ಮಾಡಬೇಕು, ಅವರಿಲ್ಲಿರತಕ್ಕಂಥ ಸಮಸ್ಯೆಗಳನ್ನ ಆಲಿಸಿ ಅವ್ರಿಗೆ ಸೂಕ್ತವಾದಂತ ಪರಿಹಾರವನ್ನ ಕೊಡಬೇಕು. ನಿಮ್ಗೆ ಎಷ್ಟು ಜನ ಸಿಬ್ಬಂದಿ ಇಲ್ಲಿ ಮನೇಲಿ ಆಫೀಸಲ್ಲಿ ಕೂತಿದ್ದಾರೆ ಅಷ್ಟು ಜನನು ಕರ್ಕೊಂಡು ಫೀಲ್ಡ್ಗೆ ಹೋಗಿ ಕೆಲಸ ಮಾಡಿ, ಇಲ್ಲಿ ಆಫೀಸಲ್ಲಿ ಕೆಲಸ ನಾನು ನೋಡ್ಕೋತೀನಿ ಅಂತ ಹೇಳಿದ್ದೀನಿ. ಆಫೀಸಲ್ಲಿ ನಾನು ನೋಡ್ಕೋತೀನಿ, ನೀವು ತಲೆ ಕೆಡ್ಸ್ಕೋಬೇಡಿ. ನೀವು ಹೋಗಿ ಕೆಲಸ ಮಾಡ್ಬೇಕಾಗಿರೋದಲ್ಲಿ ರೈತರ ಜೊತೆ ಸಿಬ್ಬಂದಿ ವರ್ಗದ ಜೊತೆ ಚರ್ಚೆ ಮಾಡಿ ಗುಣಮಟ್ಟವನ್ನ, ಇವತ್ತು ಏನು ಖಾಸಗಿ ಡೈರಿಗಳು, ನಾನು ಖಾಸಗಿ ಡೈರಿಗಳನ್ನ ಕರೆದಿದ್ದೆ ಮಾತನಾಡ್ಲಿಕ್ಕೆ, ಹೆಂಗ್ ನಡೆಸ್ತಾ ಇದ್ದೀರಿ, ಗುಣಮಟ್ಟ ಯಾವ ರೀತಿ ಬರ್ತಾ ಇದೆ, ಪ್ರೊಕ್ಯೂರ್ಮೆಂಟ್ ಯಾವ ರೀತಿ ಆಗ್ತಾ ಇದೆ, ಲಾಭ ಎಷ್ಟಿದೆ, ನಷ್ಟ ಎಷ್ಟಿದೆ, ಏನೇನು ಉತ್ಪನ್ನಗಳನ್ನ ಮಾರುಕಟ್ಟೆನಲ್ಲಿ ಮಾಡ್ತಾ ಇದ್ದೀರಿ ಅಂತ ಹೇಳಿ.
ಅವ್ರು ನನಗೆ ಹೇಳಿದ್ರು, ನಾವು ಪ್ರೊಕ್ಯೂರ್ಮೆಂಟ್ ಮಾಡ್ತಾ ಇರೋದು 4.5 SNF ಬರ್ತಾ ಇದೆ, ಫ್ಯಾಟ್ ಕಂಟೆಂಟ್ ಬರ್ತಾ ಇದೆ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಆಯ್ತು. ನಮ್ಮ ಡೈರೆಕ್ಟರ್ಗಳಿಗೆ ಹೇಳಿದೆ, ನಿಮಗೆ ಮಾಹಿತಿ ಕೊಡ್ತೀನಿ ಯಾರ್ಯಾರಿಗೆ ಎಷ್ಟೆಷ್ಟು ಬರ್ತಾ ಇದೆ ಅಂತ ಹೇಳಿ. ಅದೇ ಹಲ್ಸ್ಗಳು ಅವ್ರು ತಗೊಂಡೋದ್ರೆ 4.5 ಬರುತ್ತೆ, ನಾವು ತಗೊಂಡೋದ್ರೆ 4, 3, 8, 3, 9 ಬರುತ್ತೆ. ಕಾರಣ ಏನು? ಇದನ್ನ ಸರಿಪಡಿಸ್ಬೇಕು. ಇದನ್ನ ಮೊದಲಿಗೆ ಸರಿಪಡಿಸಿದಾಗ ಮಾತ್ರ ನಾವು ಮುಂದಕ್ಕೆ ರೈತರಿಗೆ ಹೆಚ್ಚಿನ ದರವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಹಂತವನ್ನ ಇಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಇವತ್ತು ಕಟ್ಟುನಿಟ್ಟಿನ ಆದೇಶವನ್ನ ನಮ್ಮ ಆಡಳಿತ ಮಂಡಳಿ ಕೊಟ್ಟ ಮೇಲೆ ಇವತ್ತು 4.27ಕ್ಕೆ ಬಂದು ನಿಂತಿದೆ. 27ಕ್ಕೆ ಬಂದು ನಿಂತಿದೆ. ಇನ್ನೊಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾವು ಅಧಿಕಾರವನ್ನ ವಹಿಸಿಕೊಂಡಂತ ತಿಂಗಳಲ್ಲಿ 9 ಕೋಟಿ ರೂಪಾಯಿ ನಷ್ಟ ಆಗಿದೆ ನಮ್ಮ ಡೈರಿಗೆ, ಒಂದು ತಿಂಗಳಿಗೆ. ಅದಕ್ಕೆ ಹಿಂದಿನ ತಿಂಗಳಲ್ಲಿ 2.5 ಕೋಟಿ ರೂಪಾಯಿ ನಷ್ಟ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಒಂದ್ ಕಡೆ ಗುಣಮಟ್ಟ ಸರಿಯಾಗಿ ಬರ್ತಾ ಇಲ್ಲ, ಮತ್ತೊಂದ್ ಕಡೆ ಮಾರುಕಟ್ಟೆ ವಿಸ್ತರಣೆ ಆಗ್ಲಿಲ್ಲ, ಮತ್ತೊಂದ್ ಕಡೆ ನಾವು ನಮ್ಮ ಪ್ರಾಡಕ್ಟ್ಗಳು, ನಮ್ಮ ಈ ಹಾಲು ಹೆಚ್ಚು ಉತ್ಪತ್ತಿ ಆಗ್ತಾ ಇದೆ. ಈ ಎಲ್ಲ ಕಾರಣಗಳಿಂದ ನಾವು ನಷ್ಟವನ್ನ ಅನುಭವಿಸ್ತಾ ಇದ್ದೀವಿ. ಅದನ್ನ ಸರಿಪಡಿಸ್ಬೇಕು ಅಂತ ಹೇಳಿದ್ರೆ ನಾನು 10 ಗಂಟೆವರೆಗೂ ಮೀಟಿಂಗ್ ಮಾಡಲೇಬೇಕು. ನಮ್ಮ ಡೈರೆಕ್ಟರ್ಗಳು ಬೈಕೊಂಡ್ರು ಚಿಂತೆ ಇಲ್ಲ, ನಮ್ಮ ಅಧಿಕಾರಿಗಳು ಬೈಕೊಂಡ್ರು ಚಿಂತೆ ಇಲ್ಲ. ನಾನು ಮಾಡಿದ್ದೇನೆ. ಪ್ರತಿ ವಾರದಲ್ಲಿ 3 ದಿನ 4 ದಿನ ಹೋಗಿ ಕೂತ್ಕೊಂಡು ಇನ್ನ ಚರ್ಚೆ ಮಾಡ್ತಾ ಇದ್ದೇನೆ. ಸಾಕಷ್ಟು ಜನರನ್ನ ಕರೆಸ್ತಾ ಇದ್ದೀನಿ, ಒಬ್ಬೊಬ್ಬರನ್ನೇ ಕರೆಸ್ತಾ ಇದ್ದೀನಿ. ನನಗೆ ಯಾರ್ಯಾರು ಸ್ನೇಹಿತರುಗಳಿದ್ದರು, ಹಿತೈಷಿಗಳಿದ್ರು, ಯಾವ್ಯಾವ ಸೆಕ್ಟರ್ನಲ್ಲಿ ಏನೇನು ಮಾಡ್ಬೋದು ಬದಲಾವಣೆಯನ್ನ ಅಂತ ಹೇಳಿ. ಇವತ್ತು ನಿಮ್ಮ ಒಕ್ಕೂಟದಲ್ಲಿ ಕಾಲ್ ಸೆಂಟರ್ಗಳನ್ನ ಓಪನ್ ಮಾಡ್ತಾ ಇದ್ದೀವಿ. ಆಗಸ್ಟ್ 15ನೇ ತಾರೀಕಿನಿಂದ ಚಾಲುಗೆ ಬರ್ತದೆ ಕಾಲ್ ಸೆಂಟರ್ ನಂಬರ್. ನೀವು ಎನಿ ಟೈಮ್ ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ನೀವು ಏನ್ ಬೇಕಾದ್ರೂ ಫೋನ್ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಬೋದು. ಆ ಸಮಸ್ಯೆಗಳನ್ನ 24 ಗಂಟೆ ಒಳಗಡೆ ಬಗೆಹರಿಸುವಂತ ವ್ಯವಸ್ಥೆಯನ್ನ ನಾವು ರೂಪಿಸ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. 24 ಗಂಟೆ ಒಳಗಡೆ ಪ್ರಾರಂಭ ಹಂತದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತಾ ಇರ್ಬೋದು. ಇನ್ನೊಂದು 3 ತಿಂಗಳೊಳಗಡೆ ನಿಮಗೆ 24 ಗಂಟೆಗಳೊಳಗಡೆ ಗ್ರಾಹಕರ ಸಮಸ್ಯೆ ಇರ್ಬೋದು, ರೈತರ ಸಮಸ್ಯೆ ಇರ್ಬೋದು, ಸಿಬ್ಬಂದಿ ವರ್ಗದ ನಮ್ಮ ಮಿಲ್ಕ್ ಯೂನಿಯನ್, ಪ್ರೈಮರಿ ಮಿಲ್ಕ್ ಯೂನಿಯನ್ಸ್ ಏನಿದೆ ಅವ್ರ ಸಮಸ್ಯೆಗಳಿರ್ಬೋದು, ಯಾರದೇ ಸಮಸ್ಯೆಗಳಿದ್ರು ಕೂಡ ಬಗೆಹರಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಕಾಲ್ ಸೆಂಟರ್ನ ಓಪನ್ ಮಾಡಿ ಏನೇನು ಅಲ್ಲಿ ನೀವು ಯಾರು ಮಾತಾಡಿದಿರಿ ಅಂತ ಏನು ಗೊತ್ತಾಗುದಿಲ್ಲ. ನೀವು ಹೆಸರು ಹೇಳಿ, ನಿಮ್ಮ ನಂಬರ್ ಹೇಳಿದ್ರೆ, ಫೋನ್ ನಂಬರ್ ಹೇಳಿದ್ರೆ ನಾವು ಮತ್ತೆ ನಿಮಗೆ ಫೀಡ್ಬ್ಯಾಕ್ ಅನ್ನ ತಗೊಂಡು ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತೀವಿ. ನಾನು ಕೇಳಿದೆ ಅಧಿಕಾರಿಗಳಿಗೆ, ಏನ್ರಿ R.K. ರಮೇಶ್ ಅಧ್ಯಕ್ಷ ಆಗಿದ್ದಾಗ್ಲೂ 10 ಲಕ್ಷ ಲೀಟರ್ ಹಾಲು ಮಾರ್ತಾ ಇದ್ರಿ, ಈಗಲೂ 10 ಲಕ್ಷನೇ ಮಾರ್ತಾ ಇದ್ದೀರಲ್ಲ, ಏನಪ್ಪಾ ಇದು ಧರ್ಮ ಅಂತ. R.K. ರಮೇಶ್ ಅಧ್ಯಕ್ಷ ಆಗಿದ್ದಾಗೂ 10 ಲಕ್ಷ ಲೀಟರ್ ಹಾಲು ಮಾರಾಟ, ಈಗಲೂ 10 ಲಕ್ಷ ಲೀಟರ್ ಹಾಲು ಮಾರಾಟ. ಹೆಂಗಪ್ಪ ವ್ಯವಸ್ಥೆ ಸರಿಪಡಿಸೋದು? ಬೆಳವಣಿಗೆ ಆಗಿದೆ ಅಂತ ಅಂದ್ರೆ ಬೆಳವಣಿಗೆ ಬದಲಾವಣೆಯನ್ನ ನಾವು ಕಾಣಬೇಕಾಗಿದೆ. ಇವತ್ತು ನಮ್ಮ ರಾಜ್ಯದಲ್ಲಿ 1,05,00,000 ಲೀಟರ್ ಹಾಲನ್ನ ನಾವು ಉತ್ಪತ್ತಿ ಮಾಡ್ತಾ ಇದ್ದೇವೆ. ಅದೇ ಗುಜರಾತ್ನಲ್ಲಿ 3,26,00,000 ಲೀಟರ್ ಹಾಲನ್ನ ಉತ್ಪತ್ತಿ ಮಾಡ್ತಾ ಇದ್ದಾರೆ. ಎಷ್ಟು? 3,26,00,000 ಲೀಟರ್ ಹಾಲು ಅಲ್ಲಿ ಉತ್ಪತ್ತಿ ಆಗ್ತಾ ಇದೆ. ನಾವು ಅವರಿಗೆ ಸರಿಸಾಟಿಯಾಗಿ ನಿಲ್ಲಬೇಕು, ನಾವು ಅವರಿಗೆ ಕಾಂಪೀಟ್ ಮಾಡಬೇಕು ಅಂತ ಹೇಳಿದಾಗ ನಾವು ಎಲ್ಲ ಹಂತದಲ್ಲೂ ಕೂಡ ಸಿದ್ಧತೆಗಳನ್ನ ನಾವು ಮಾಡ್ಕೋಬೇಕಾಗಿದೆ. ನಾನು ಏನು ನಮ್ಮ ವೆಹಿಕಲ್ಗಳಿಗೆ GPS ಹಾಕಬೇಕು ಅಂತ ಹೇಳಿದ್ದೀನಿ. ಕೆಲವರು GPSಗೆ ಕಷ್ಟ ಅನ್ಬೋದು, ನನಗೆ ಗೊತ್ತಾಗಬೇಕು ಕೋಡಹಳ್ಳಿಯಿಂದ ಇಲ್ಲಿಗೆ ಬರೋದಕ್ಕೆ ಎಷ್ಟು ನಿಮಿಷ ಬೇಕು ಅಂತ ಹೇಳಿ, ಎಲ್ಲಿ ಗಾಡಿ ನಿಂತ್ಕೋತು ಅಂತ ಗೊತ್ತಾಗಬೇಕು, ಯಾಕೆ ನಿಂತ್ಕೋತು ಅಂತ ಹೇಳಿ ಗೊತ್ತಾಗಬೇಕು. ಯಾಕೋ ನಗ್ತಿ? ಕನಕಪುರದಿಂದ ಬೆಂಗಳೂರಿಗೆ ಹೋಯ್ತಾ ಇದೆ ಅಂತ ಅಂದ್ರೆ ಬೆಂಗಳೂರಿನಲ್ಲಿ ಯಾಕೆ ನಿಂತ? ಈಗ ನೀವು ಯಾವುದೋ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ರೆ ನಿಮ್ಗೆ ಆರ್ಡರ್ ಬಂದಿದ ತಕ್ಷಣನೇ ವಾಪಸ್ ಹೇಳ್ತಾರಲ್ಲ, ನಿಮ್ಮ ಹೋಟ್ಲಲ್ಲಿ ಡೆಲಿವರಿ ಆಗಿದ ತಕ್ಷಣ ನಿಮ್ಮ ಐಟಮು ಸ್ವಿಗ್ಗಿ ಸುಮಾಟಾಗಿ ನೀವು ಏನಾರ ಫುಡ್ ಆರ್ಡರ್ ಮಾಡಿದ್ರೆ ನೀವು ಮೊಬೈಲಲ್ಲಿ ನೋಡ್ತಾ ಇರ್ತೀರಾ ಎಷ್ಟು ನಿಮಿಷಕ್ಕೆ ನಿಮ್ಗೆ ಡೆಲಿವರಿ ಆಗುತ್ತೆ ಅಂತ. ನಮ್ಮದು 2,900 ಕೋಟಿ ರೂಪಾಯಿ ವಹಿವಾಟಿರ್ತಕ್ಕಂಥ ಒಂದು ಸಂಸ್ಥೆ. ಆ ಸಂಸ್ಥೆನಲ್ಲಿ ನಾವು ಲೆಕ್ಕಾಚಾರಗಳನ್ನ ಇಟ್ಕೊಳ್ಳಿಲ್ಲ ಅಂತ ಅಂದ್ರೆ ಸೋರಿಕೆ ತಾನಾಗೆ ಆಗ್ತದೆ. ಆ ಸೋರಿಕೆಯನ್ನ ತಡಿಬೇಕು ಅಂತ ಅಂದಾಗ
ಕೆಲವೊಂದು ಬದಲಾವಣೆಗಳನ್ನು ಮಾಡಬೇಕು. ಅದಕ್ಕೆ ನೀವು ಆಡಳಿತ ವರ್ಗದವರು, ಸಿಬ್ಬಂದಿ ವರ್ಗದವರು ನನಗೆ ಸಹಕಾರ ಕೊಡಬೇಕು ಅಂತ ಹೇಳಿದೀನಿ. ಅವರು ಕೂಡ ಕೊಡ್ತಾ ಇದ್ದಾರೆ. ಅವರು ಇಲ್ಲ ಅಂತ ಹೇಳಲಿಲ್ಲ. ಯಾರು? ನಮ್ಮ MD ಅವರು ಇರ್ಬೋದು, ನಮ್ಮ ಮಾರ್ಕೆಟಿಂಗ್ ಅವ್ರು ಇರ್ಬೋದು, ಬೇರೆ ಬೇರೆ ಅಧಿಕಾರಿಗಳಿರ್ಬೋದು. ಅವ್ರಿಗೂ ಕಷ್ಟ ಆಗ್ತಾ ಇದೆ, ಸ್ವಲ್ಪ ಲೇಟಾಗಿ ಹೋಗ್ಬೇಕು, ಮಾಡಬೇಕು, ಏನಪ್ಪಾ ಇದು ಅಂತ ಹೇಳಿ. ಸೊ ಒಟ್ಟಾರೆ ವ್ಯವಸ್ಥೆ ಸರಿ ಹೋಗ್ಬೇಕು ಅಂತ ಅಂದ್ರೆ ಎಲ್ಲ ಹಂತದಲ್ಲಿ ಸರಿ ಹೋಗ್ಬೇಕು. ಒಂದ್ ಕಡೆ ಸರಿ ಹೋದ್ರೆ ಸರಿ ಹೋಗೋದಿಲ್ಲ. ಎಲ್ಲ ಹಂತಗಳಲ್ಲೂ ಕೂಡ ಸರಿ ಹೋದಾಗ ಮಾತ್ರ ಬದಲಾವಣೆಯನ್ನ ಕಾಡ್ಬೋದು. ಆ ಆದಾಯದ ಮಟ್ಟವನ್ನ ಹೆಚ್ಚಿಸಿದಾಗ ಆ ರೈತರಿಗೆ ಅನುಕೂಲ ಮಾಡಿಕೊಡ್ಬೋದು. ನಮ್ಮ ಸಿಬ್ಬಂದಿ ವರ್ಗದವ್ರು ಬಂದು ಕೇಳಿದ್ರು, ನಮಗೆ 17th ಪೇ ಕಮಿಷನ್, 7th ಪೇ ಕಮಿಷನ್ ಅಲ್ಲ, 7th ಪೇ ಕಮಿಷನ್ ಕೊಡಬೇಕು ಅಂತ. ನೀವು ಲಾಭ ಜಾಸ್ತಿ ಮಾಡಿ ನಾನು ಕೊಡ್ತೀನಿ ಅಂತ ಅಂದೆ. ಅರಿಯರ್ಸ್ ಕೊಡಿ ಅಂತ ಕೇಳಿದ್ರು. ನಮ್ಮ ರೈತರಿಗೆ ಅರಿಯರ್ಸು ಲಾಭ ಕೊಡ್ಲಿಲ್ಲ, ನಾನು ನಿಮ್ಗೆ ಹೆಂಗಪ್ಪ ಕೊಡ್ಲಿ ಅಂದೆ. ಸರಿನಾ ಹೇಳ ತಪ್ಪ? ಹೇಳ್ರ ಮರ, ಸರಿ ಇದ್ರೆ ಸರಿ ಅಂತ ಅಂದ್ರಿ, ಇಲ್ಲ ಅಂದ್ರಿ ಇಲ್ಲ ಅಂದ್ರಿ, ಅಲ್ಲ ಅಂದ್ರೆ ಅವರೆಲ್ಲ ನನ್ನ ಮೇಲೆ ಬಿದ್ದ್ಬಿಡ್ತಾರೆ. ಇವತ್ತು ಜನರಲ್ ಬಾಡಿ ಮೀಟಿಂಗ್ ನಾವು ಮುಂದಿನ ತಿಂಗಳು 6ನೇ ತಾರೀಕು ಕರೀತಾ ಇದ್ದೀವಿ. 6ನೇ ತಾರೀಕು ಬೆಂಗಳೂರಿನಲ್ಲಿ ಬಾಬು ಜಗಜೀವನ್ ರಾಮ್ ಬಗರ ಭವನದಲ್ಲಿ ನಾವು 6ನೇ ತಾರೀಕು ಸಭೆಯನ್ನ ಕರೀತಾ ಇದ್ದೀವಿ. ಹಲವಾರು ವಿಚಾರಗಳನ್ನ ಇಟ್ಕೊಂಡಿದ್ದೀವಿ. ನಮ್ಮೆಲ್ಲ ಡೈರೆಕ್ಟರ್ಗಳು ಹೇಳಿದ್ರು, ನಮ್ಮ ಸಿಬ್ಬಂದಿಯವರು ಹೇಳಿದ್ರು, ರೈತರು ಕೇಳಿದ್ರು, ನಮ್ಮ ಮಕ್ಕಳು ಓದ್ದವ್ರಿಗೆ ಕೆಲಸ ಸಿಗಲ್ಲ ಅಂತ. ಸೊ ಅದಕ್ಕೆ ನಾನು ಅವ್ರು ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ನಾಳೆ ನಮ್ಮ ಬೋರ್ಡ್ ಮೀಟಿಂಗ್ ಇದೆ, ಬೋರ್ಡ್ ಮೀಟಿಂಗ್ ಅಲ್ಲಿ ಅಪ್ರೂವಲ್ ಮಾಡ್ತಾ ಇದ್ದೀವಿ ಎಲ್ಲರೂ ಸೇರಿ. ರೈತರ ಮಕ್ಕಳು ಯಾರು ಹಾಲನ್ನ 5 ವರ್ಷಗಳ ಕಾಲ ನಿರಂತರ, 5 ವರ್ಷದಲ್ಲಿ 3 ವರ್ಷಗಳ ಕಾಲ ನಿರಂತರವಾಗಿ ಹಾಲು ಹಾಕ್ತಾರೆ, ಅವರಿಗೆ 20% ರಿಸರ್ವೇಶನ್ ಅನ್ನ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡ್ತಾ ಇದ್ದೀವಿ. ಈ ಶಿವನಂಜ ಬಂದ್ಬಿಟ್ಟು ತಲೆ ತಿಂತಾ ಇರ್ತಾನೆ, ಅಧ್ಯಕ್ಷ ಆಗ್ಬಿಟ್ಟವನೆ ಇಡೀ ರಾಜ್ಯಕ್ಕೆ ನನ್ನಂಗೆ. ಶಿವನಂಜ ಅವನು ನಮ್ಮ ಸಿಬ್ಬಂದಿಯವ್ರಿಗೆ ಏನೂ ಇಲ್ಲ, ಏನಣ್ಣ ಮಾಡೋದು ಅಂತ. ಅದಕ್ಕೆ ಅವನಿಗೂ ಹೇಳಿದೀನಿ, ನಿಮ್ಮ ಸಿಬ್ಬಂದಿ ವರ್ಗದವರು ಏನು ಡೈರಿ ಸೆಕ್ರೆಟರಿಗಳು, ಟೆಸ್ಟರ್ಗಳು ಯಾರಿದ್ದಾರೆ ಅವ್ರಿಗೂ ಕೂಡ 10% ಅನ್ನ ರಿಸರ್ವೇಶನ್ ಅನ್ನ ಕೊಡ್ತೇವೆ ಅಂತ ಹೇಳಿದ್ದೇನೆ. ಮುಂದಿನ ದಿನಗಳಲ್ಲಿ ಅಪಾಯಿಂಟ್ಮೆಂಟ್ ಆಯ್ತು ಅಂದ್ರೆ ಅವ್ರಿಗೂ ಕೂಡ 10%. ನಮ್ಮ MD ಇವರೆಲ್ಲ ಸೇರ್ಕೊಂಡು ನಾವೇನ್ ಪಾಪ ಮಾಡಿದ್ದು ಅಂತ ಅಂದ್ರು. ನಿಮಗೂ 10% ಕೊಡ್ತೀವಪ್ಪ ಅಂತ ಹೇಳಿ 50% ನಮ್ಮ ಡೀಲರ್ಗಳಿಗೆ ಎಲ್ರಿಗೂ ಸೇರಿಸಿ 50% ರಿಸರ್ವೇಶನ್ ಅನ್ನ, ಅದರಲ್ಲಿ ಕ್ಯಾಟಗರಿ ಬರುತ್ತೆ, SC ST OBC ಏನೇನು ಬರುತ್ತೆ ಅದೆಲ್ಲ ಕ್ಯಾಟಗರಿಗಳು ಬರುತ್ತೆ, ಅದರಲ್ಲಿ ಕೊಡಬೇಕು ಅಂತ ಹೇಳಿ ಇವತ್ತು ತೀರ್ಮಾನವನ್ನ ಮಾಡಿ ಜನರಲ್ ಬಾಡಿನಲ್ಲಿ ಅನುಮೋದನೆಯನ್ನ ತೆಗೆದುಕೊಂಡು ಸರ್ಕಾರಕ್ಕೆ ನಾವು ಪ್ರಸ್ತಾವನೆಯನ್ನ ಸಲ್ಲಿಸುವಂತ ಕೆಲಸ ಇವತ್ತು ನಮ್ಮ ನಿರ್ಣಯವನ್ನ, ಒಂದು ಮಹತ್ತರವಾದಂತಹ ನಿರ್ಣಯವನ್ನ ನಮ್ಮ ನೂತನ ಆಡಳಿತ ಮಂಡಳಿ ತಗೊಳ್ತಾ ಇದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದ್ರಲ್ಲಿ ನಂದೇನೂ ಇಲ್ಲ. ನಾನು ಕೇಳಿದ್ರು ಕಾರ್ ಕೊಡ್ತೀವಿ ಅಂತ, ಬೇಡಪ್ಪ ಇದು ರೈತರ ಸಂಸ್ಥೆ, ನನಗೆ ಬೇಡ ಅಂದೆ. ಡ್ರೈವರ್ ಕೊಡ್ತೀವಿ ಅಂದ್ರು, ಬೇಡ ಅಂದೆ. ಸಂಬಳ 18,000 ಕೊಡ್ತೀವಿ ಅಂದ್ರು, ಬೇಡ ಅಂದೆ. ಅದೆಲ್ಲ ನಿಮ್ಮ ಸಂಸ್ಥೆಗೆ ಉಳ್ಕೊಳ್ಳಿ, ನಾನೇನು ಕೆಲಸ ಮಾಡಬೇಕು ಮಾಡ್ತೀನಿ, ಇರೋಷ್ಟು ದಿನ ಕ್ಲೀನಾಗಿ ಮಾಡ್ಬಿಟ್ಟು ಕ್ಲೀನಾಗಿ ಆಚೆ ಹೋಗ್ತೀನಿ ಅಂತ ಹೇಳಿದೆ. ರಬ್ಬರ್ ಮ್ಯಾಟ್ ಬೇಕು ಅಂತ ಕೇಳಿದ್ದಾರೆ ರೈತರು. ನಿನ್ನೆ ನಾವೆಲ್ಲ ಮೀಟಿಂಗಲ್ಲಿ, ನಾಳೆ ಮೀಟಿಂಗಲ್ಲಿ ಬರ್ತಾ ಇದೆ ರಬ್ಬರ್ ಮ್ಯಾಟ್ ಕೊಡೋದಕ್ಕೆ. ರಬ್ಬರ್ ಮ್ಯಾಟು ಸೈಲೇಜ್ಗಳನ್ನು ಮಾಡಿ ಜಾಬ್ ಕಟ್ರ್ ಬದಲಾಗಿ ನಿಮ್ಮ ಸೊಸೈಟಿಗಳಿಗೆ ಒಬ್ಬೊಬ್ರು ಇಂಡಿವಿಜುವಲ್ ಆಗಿ ಒಂದೊಂದು ಮಿಷಿನ್ ಹಾಕೊಳ್ಳೋ ಬದಲು ನಿಮ್ಮ ಸೊಸೈಟಿಗೆ ಕೊಟ್ಟು, ಆ ಸೊಸೈಟಿಗಳಲ್ಲಿ ಯಾರು ಚೆನ್ನಾಗಿ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ 50% ಸಬ್ಸಿಡಿ ಕೊಟ್ಟು ನಾವು ಅದನ್ನ ಮಾಡಬೇಕು ಅಂತ ಹೇಳಿ ನಾಳೆ ಒಕ್ಕೂಟದ ಮೀಟಿಂಗಲ್ಲಿ ಸಭೆಯಲ್ಲಿ ಇಟ್ಕೊಂಡಿದ್ದೀವಿ. ಬಹುತೇಕ ಅದು ಅನುಮೋದನೆ ಆಗ್ತದೆ. ನಿಮ್ಮ ಹಾಲು ಕರಿಬೇಕು ಹಸುಗಳು ಅಂತ ಹೇಳಿದ್ರೆ ಹಸಿರು ಮೇವನ್ನ ಜಾಸ್ತಿ ಹಾಕ್ಬೇಕು. ಆ ಹಸಿರು ಮೇವನ್ನ ಬೇಸಿಗೆ ಕಾಲದಲ್ಲಿ ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅದನ್ನ ಬೇಲ್ ಮಾಡಿ ಇಡಬೇಕು. ಬೇಲ್ ಮಾಡಿ ಅಂದ್ರೆ ಪ್ಲಾಸ್ಟಿಕ್ ಕವರ್ಗಳಲ್ಲಿ ರೋಲ್ ಮಾಡಿ ಆಟೋಮೆಟಿಕ್ ಆಗಿ ಅದು ರೋಲ್ ಮಾಡಿ ಇಡಬೇಕು. ಆ ರೋಲ್ ಮಾಡಿ ಇಡಬೇಕು ಅಂತ ಅಂದಾಗ ಮುಸ್ಕಿನ ಜೋಳದ ಏನು ಇರ್ಬರುತ್ತೆ ಅದನ್ನ ಮಾಡಿ ಕೊಡ್ಲಿಕ್ಕೆ ಇವತ್ತು ನಾವು ಒಂದು ಆದೇಶನ ಹೊರಡಿಸಿ ಸೈಲೇಜ್ಗಳನ್ನ ಮಾಡಿ ನಾವು ಅದನ್ನ ಎಲ್ಲವನ್ನು ಕೂಡ ನಿಮಗೆ ಅನುಕೂಲ ಮಾಡಲಿಕ್ಕೆ ಈಗ ಪ್ರಾರಂಭಿಕವಾಗಿ ನಾವು ಪ್ರಾರಂಭವನ್ನ ಮಾಡ್ತಾ ಇದ್ದೇವೆ. ಅದು ಬಹುಶಃ ನಾಳೆ ಆಡಳಿತ ಮಂಡಳಿ ಸಭೆಯಲ್ಲಿ ಅನುಮೋದನೆ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಅದನ್ನ ನಮ್ಮ ಸೊಸೈಟಿಗಳು ಯಾರು ಮುಂದೆ ಬರ್ತಾರೆ ಅದಕ್ಕೊಂದು 2,000 ಅಡಿ ಜಾಗ ಬೇಕು.
ಯಾರ್ಯಾರು ನಮ್ಮ ಸೆಕ್ರೆಟರಿಗಳಿರ್ತಾರೆ, ನೀವು ಅದನ್ನ ಅಲ್ಲಿ ಒಂದ್ 2-3 ಲಕ್ಷ 4 ಲಕ್ಷ ಬಳಸ್ಕೊಂಡು ಅದನ್ನ ನೀವು ತಂದು ನೀವು ಮಾಡ್ಕೋತೀವಿ ಅಂತ ಅಂದ್ರೆ ನಿಮ್ಗೆ ನೇರವಾಗಿ ಯಾವುದೇ ಟೆಂಡರು ಇಲ್ಲ, ಏನೂ ಇಲ್ಲ, ನೀವು ಮಾಡ್ಕೊಳ್ಳಿಕ್ಕೆ ಅನುಮತಿಯನ್ನ ನಾವು ಕೊಡ್ತೀವಿ. ಅವಾಗ ನಿಮ್ಗೆ ಮಾಡ್ಕೊಳ್ಳಿಕ್ಕೆ ರೈತರಿಗೆ ಕಾಮನ್ ಫೆಸಿಲಿಟಿ ಕ್ರಿಯೇಟ್ ಮಾಡಬೇಕು ಅಂತ, ಒಬ್ಬೊಬ್ಬ ಒಂದೊಂದನ್ನು ಮಾಡ್ಕೊಂಡು ಹೋಗೋದಲ್ಲ. ಕಾಮನ್ ಫೆಸಿಲಿಟಿ ಇತ್ತು ಅಂತ ಅಂದ್ರೆ ನೀವು ಹೋಗಿ ಅಲ್ಲಿ 2 ರೂಪಾಯಿ ಕೊಡ್ತು ಅಂತ ಅಂದ್ರೆ 2 ರೂಪಾಯಿ 3 ರೂಪಾಯಿ 1 kg ಕೊಡ್ತು ಅಂತ ಅಂದ್ರೆ ಅವ್ರು ಅದನ್ನ ನಿಮ್ ಜೋಳ ಎತ್ಕೊಂಡು ಕೊಡ್ತು ಅಂದ್ರೆ ಅದನ್ನ ಕಟ್ ಮಾಡ್ಬಿಟ್ಟು ಬ್ರಷ್ ಮಾಡ್ಬಿಟ್ಟು ಕ್ಲೀನಾಗಿ ಪ್ಯಾಕ್ ಮಾಡ್ಬಿಟ್ಟು ಕೊಡ್ತಾರೆ. ಅದು 3 ತಿಂಗಳ ಕಾಲ ನೀವು ಅದನ್ನ ಇಟ್ಕೋಬಹುದು. 3 ತಿಂಗಳ ಕಾಲ ಇಟ್ಕೋತು ಅಂತ ಅಂದ್ರೆ ಹಸಿರು ಮೇವು ಹಂಗೆ ಇರ್ತದೆ, ಅದನ್ನ ನೀವು ಬಳಕೆ ಮಾಡ್ಕೋಬಹುದು. ಸೊ ಆ ರೀತಿಯಾದಂತ ಚಿಂತನೆಗಳನ್ನ ನಾವು ಮಾಡ್ತಾ ಇದ್ದೇವೆ. ಸೊ ಹಸುಗಳನ್ನ ಎಣ್ಕರು ಹಾಕ್ಬೇಕು, ಸಾಕಷ್ಟು ಕ್ವಾಲಿಟಿ ಸಿಗ್ತಾ ಇಲ್ಲ ಸೆಮನ್ಗಳು ಅಂತೇಳಿ ನಮ್ಮ ಆಡಳಿತ ಮಂಡಳಿ ತೀರ್ಮಾನ ಮಾಡಿ ಹೆಣ್ಣು ಕರುಗಳನ್ನ ಹಾಕ್ಲಿಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇದ್ವಿ. ಓರ್ಗರ ಬಂತು ಅಂದ್ರೆ ನಿಮ್ಗೆ ನಷ್ಟ ಆಗುತ್ತೆ, 1 ವರ್ಷ ನಷ್ಟ ಆಗುತ್ತೆ, ಅದಕ್ಕೆ ಏನಾದ್ರೂ ಮಾಡಬೇಕು ಅಂತ ಹೇಳಿ ಚಿಂತನೆಯನ್ನ ಮಾಡ್ತಾ ಇದ್ವಿ. ಅದಕ್ಕೂ ಕೂಡ ಸಾಕಷ್ಟು ಬದಲಾವಣೆಯನ್ನ ನಾವು ತರ್ತಾ ಇದ್ದೇವೆ. ಸೊ ನಾನು ಮಾತಾಡ್ತಾ ಹೋದ್ರೆ ಬಹಳ ಸಮಯ ತಗೋತೀನಿ. ಅಮೂಲಾಗ್ರವಾದಂತ ಬದಲಾವಣೆಗಳನ್ನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಾವು ಇವತ್ತು ಒಕ್ಕೂಟದಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು, ತಾವೇನು ನಂಬಿಕೆಯನ್ನ ಇಟ್ಕೊಂಡಿದ್ದೀರಿ ಆ ನಂಬಿಕೆಯನ್ನ ಉಳಿಸ್ಕೊಂಡು ಹೋಗ್ತೀವಿ. ನಾನು ನಮ್ಮ ಎಲ್ಲ ಕಾರ್ಯದರ್ಶಿಗಳಲ್ಲಿ ಮತ್ತು ಎಲ್ಲ ಆಡಳಿತ ಮಂಡಳಿಯ ಅಧ್ಯಕ್ಷರು ನಿರ್ದೇಶಕರುಗಳಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, ಗುಣಮಟ್ಟಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡಿ. ನಿಮಗೆ ಏನು ಬೇಕೋ ಸಹಕಾರವನ್ನ ನಮ್ಮ ಸಿಬ್ಬಂದಿ ವರ್ಗ, ಬಮೂಲ್ನ ಸಿಬ್ಬಂದಿ ವರ್ಗ ನಿಮಗೆ ಕೊಡ್ತದೆ. ಗುಣಮಟ್ಟ ಬಂತು ಅಂತ ಅಂದ್ರೆ ನಾವು ನಿಮಗೆ ಹೆಚ್ಚಿನ ದರವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ನಿಮ್ಮ ಹಾಲು ನಾನು ಗುರಿಯನ್ನ ಕೊಟ್ಟಿದ್ದೇನೆ, ಕನಕಪುರ ತಾಲೂಕಿನಲ್ಲಿ ಕನಿಷ್ಠ 4 ಲಕ್ಷ ಲೀಟರ್ ಹಾಲನ್ನ ಮುಂದಿನ 1 ವರ್ಷ 2 ವರ್ಷದಲ್ಲಿ ನೀವು ಉತ್ಪತ್ತಿಗೆ ತರಬೇಕು ಅಂತ ಹೇಳಿ, ಅದಕ್ಕೆ ನಮ್ಮ BDCC ಬ್ಯಾಂಕ್ನ ಅಧ್ಯಕ್ಷರು MD ವಿಜಯ್ ದೇವ್ ಅವರು ಮತ್ತು ವಿಧಾನ ಪರಿಷತ್ನ ಸದಸ್ಯರಂತ ರವಿ ಅವರು ಇಬ್ರು ಕೂಡ ಎಲ್ಲ ಡೈರೆಕ್ಟರ್ಗಳು ಸೇರಿ ಇವತ್ತು ಒಕ್ಕೂಟಕ್ಕೆ ನಮ್ಮ ರೈತರಿಗೆ 10 ಗುಂಟೆ ಜಾಗ ಕೊಟ್ರೆ ಸಾಕು, ಅಥವಾ ಒಂದು ಮನೆ ಸೈಟೋ ಯಾವ್ದಾರ ಇದ್ರೆ ಅದನ್ನ ನೀವು ಇದನ್ನ ಕೊಟ್ರೆ, ಪೇಪರ್ಸ್ ಕೊಟ್ಬಿಟ್ಟು ಮಾಡ್ಕೊಂಡ್ರೆ ನಿಮಗೆ 1,80,000 ರೂಪಾಯಿ ಹಣವನ್ನ 2 ಹಸುಗಳಿಗೆ 2 ರಾಸುಗಳಿಗೆ ನಿಮಗೆ 3% ಬಡ್ಡಿ ದರದಲ್ಲಿ, ವರ್ಷಕ್ಕೆ 3% ಬಡ್ಡಿ ದರದಲ್ಲಿ ನಿಮಗೆ ಕೊಡ್ಲಿಕ್ಕೆ ನಾವು ಭದ್ರಾಗಿದ್ದೇವೆ. ನಾನು ನಿಗದಿಯನ್ನ ಮಾಡಿದ್ದೇನೆ, ಒಂದೊಂದು ಸೊಸೈಟಿನಲ್ಲಿ ಕನಿಷ್ಠ 30 ಜನರಿಗೆ ಈ ಸೌಲಭ್ಯವನ್ನ ಮಾಡಿಕೊಡ್ಬೇಕು. 30 ಜನರಿಗೆ ಕೊಡೋದ್ರ ಮುಖಾಂತರ ಸುಮಾರು 6,000 ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಹಸುಗಳನ್ನ ಇಲ್ಲೇ ವಾಲೆ ಹಾಕ್ಸ್ಬಿಟ್ಟು ದುಡ್ಡು ತಗೋತೀನಿ ಅಂತ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೇಳ್ಬಿಡ್ತೀನಿ. ನಾನೇನು ಮಾಡಕ್ಕಾಗಲ್ಲ. ನೀವೇನಾದ್ರೂ ತರಬೇಕು ಅಂದ್ರೆ ತಮಿಳ್ನಾಡಿಂದ ತರಬೇಕು, ಆಂಧ್ರದಿಂದ ತರಬೇಕು, ನೀವು ಹೊರಗಡೆಯಿಂದನೇ ತರಬೇಕು ಹೊರತು ನೀವು ಸುತ್ತಮುತ್ತ ಇಲ್ಲೇ ಯಾರ್ದ ಪಕ್ಕದಲ್ಲಿ ನಂಜೇಶಂದದೆ ರಾಮಣ್ಣಂದದೆ ಬಂದ್ಬಿಟ್ಟು ವಾಲೆ ಹಾಕ್ಸ್ಕೊಬಿಟ್ಟು ದುಡ್ಡು ಡ್ರಾಮಾ ಬಿಡುವ, ಹೆಂಗೂ ಸಾಲ ಕೊಡ್ತಾವ್ರೆ, ಸೂರ್ಯ ಅವರು ಕೊಡ್ಸಾ ಕೇಳವ್ರೆ, ಹೆಂಗೂ ಕೊಡ್ತಾರೆ ಅಂತ ಐಡಿಯಾ ಹಾಕ್ಬಿಟ್ಟಿರಿ. ಆ ಐಡಿಕೆಲ್ಲ ಲೆಕ್ಕ ಇದೆ ಈಗ. ಕಟ್ಟಿರೋ ಹಸುಗೆ ತಗೋತೀರಾ ಅಂತ ಅವೆಲ್ಲಾನು ಏನು ಸಾಧ್ಯ ಇಲ್ಲ. ನಿಮಗೆ ಸಂಪೂರ್ಣವಾಗಿ ಪಾರದರ್ಶಕವಾದಂತ ಆಡಳಿತವನ್ನ ಕೊಡ್ತಕ್ಕಂತ ಒಂದು ಕೆಲಸವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಸಾಕಷ್ಟು ವಿಚಾರಗಳಿದೆ ನಾನು ಮಾತಾಡ್ಲಿಕ್ಕೆ. ಇನ್ನೊಂದು ಘೋಷಣೆಯನ್ನ ನಾವು 6ನೇ ತಾರೀಕು ಮಾಡ್ತಾ ಇದ್ವಿ. ನಂದಿನಿ ಹಾಲನ್ನ ಮಾರುಕಟ್ಟೆಯನ್ನ ಹೆಚ್ಚಿಸೋದು ಹೆಂಗೆ ಹೆಚ್ಚಿಸ್ಬೋದು? ನೀವು ಇಲ್ಲಿ 206 ಸೊಸೈಟಿ ಡೈರೆಕ್ಟರ್ ಅಧ್ಯಕ್ಷರುಗಳು ಬಂದಿದ್ದೀರನ್ನಪ್ಪ. ನೀವು ನಿಮ್ಮೂರಲ್ಲಿ ಮದುವೆ ಆಯ್ತವಲ್ಲ, ಮದುವೆ ಆಯ್ತವೆ, ಹುಟ್ಟದಬ್ಬ ಆಯ್ತವೆ, ನಾಮಕರಣ ಆಯ್ತವೆ, ತಿಥಿ ಆಯ್ತವೆ, ಶೋಭನೂ ಆಯ್ತವೆ, ಎಲ್ಲ ಆಯ್ತವೆ. ಎಲ್ಲದಕ್ಕೂ ಮೈಸೂರು ಪಾಕ್ ಬೇಕಾ? ಎಲ್ಲದಕ್ಕೂ ಹಾಲು ಬೇಕಾ? ಎಲ್ಲದಕ್ಕೂ ತುಪ್ಪ ಬೇಕಾ? ಎಲ್ಲದಕ್ಕೂ ಬೆಣ್ಣೆ ಬೇಕಾ? ನೀವು ಅಲ್ಲೋಗಿ ಅವ್ರ ಮನೆಗೆ ನಿಮ್ಗೆ 6 ತಿಂಗಳು ಮುಂಚಿತವಾಗಿ ಗೊತ್ತಾಯ್ತದೆ ಹೆಣ್ಣು ಯಾರ ಮನೆಗೆ ನೋಡ್ಕೊ ಬಂದವನೆ, ಗಂಡು ಯಾರ ಮನೆಗೆ ಹೋಗಿ ನೋಡ್ಕೊ ಬಂದವನೆ, ಎಲ್ಲೇನ್ ಕಾರ್ಯಕ್ರಮ ಅದೇ. ನೀವು
ಏನು ನೀವು ನಮ್ಮ ನಂದಿನಿನಲ್ಲಿ ಒಟ್ಟು 165 ಪ್ರಾಡಕ್ಟ್ಗಳಿದೆ. ಬನ್ನಿಂದ ಹಿಡಿದು, ಚಾಕ್ಲೇಟ್ ಇಂದ ಹಿಡಿದು, ಬಿಸ್ಕೆಟ್ ಇಂದ ಹಿಡಿದು, ಸ್ವೀಟ್ಸ್ ಇಂದ ಹಿಡಿದು, ಪನ್ನೀರಿಂದ ಹಿಡಿದು ಬೇರೆ ಬೇರೆ. ಪನ್ನೀರ್ ಅಂತ ಅಂದ್ರೆ ಇವತ್ತು ಹಳ್ಳಿಗಳಲ್ಲಿ ಮೊದಲಿರ್ಲಿಲ್ಲ, ಈಗ ಎಲ್ಲರೂ ಪನ್ನೀರ್ ಉಪಯೋಗಿಸೋಕೆ ಶುರು ಮಾಡವ್ರೆ. ಹೋಟ್ಲ್ಗಳಿಗೆ ಯಾವುದೇ ಹೋಯ್ತು ಅಂತ ಅಂದ್ರೆ ವೆಜಿಟೇರಿಯನ್ ಏನು ಅಂತ ಅಂದ್ರೆ ಪನ್ನೀರು ಟಿಕ್ಕಾ ಕೊಡ್ತೀವಿ, ಪನ್ನೀರ್ ಮಸಾಲ ಕೊಡ್ತೀವಿ, ಪನ್ನೀರ್ ಪಾಲಕ್ ಪನ್ನೀರ್ ಕೊಡ್ತೀವಿ, ಏನೇನೋ ಕೊಡ್ತೀವಿ ಅಂತ ಇರ್ತಾರೆ. ಸೊ ಅದೆಲ್ಲ ಎಲ್ಲಿಂದ ಉತ್ಪತ್ತಿ ಆಗುತ್ತೆ? ಹಾಲಿಂದ ಉತ್ಪತ್ತಿ ಆಗುತ್ತೆ. ಸೊ ನೀವು ಮನ್ಸು ಮಾಡ್ತು ಅಂತ ಅಂದ್ರೆ ಪ್ರತಿ ತಿಂಗಳು ನೀವೇನೇ 1 ಲಕ್ಷ 2 ಲಕ್ಷ ರೂಪಾಯಿ ವ್ಯಾಪಾರ ಮಾಡ್ಬೋದು. ಆ 2 ಲಕ್ಷ ರೂಪಾಯಿ ವ್ಯಾಪಾರ ಮಾಡ್ತು ಅಂತ ಅಂದ್ರೆ ಆ 2 ಲಕ್ಷ ರೂಪಾಯಿಗೆ ಕಮಿಷನ್ ಏನ್ ಕೊಡ್ಬೇಕೋ ಅದನ್ನ ನಮ್ಮ ಸೆಕ್ರೆಟರಿಗಳಿಗೆ ಕೊಡಿ ಅಂತೇಳಿ ತೀರ್ಮಾನವನ್ನ ನಾವು ಮಾಡ್ತಾ ಇದ್ದೇವೆ. ನೀವೇ ನನ್ನ ಮಾರುಕಟ್ಟೆಯನ್ನ ಹೆಚ್ಚಿಸ್ತಕ್ಕಂಥವ್ರು ಆಗ್ಬೇಕು. ಯಾರು? ನೀವೇ ನನಗೆ ಮಾರುಕಟ್ಟೆಯನ್ನ ಹೆಚ್ಚಿಸ್ಬೇಕು. ನಾನಲ್ಲ. 2,000 ಸೊಸೈಟಿಗಳಿದೆ. 2,000 ಸೊಸೈಟಿಯವರು ನೀವು ಮನ್ಸು ಮಾಡ್ತು ಅಂತ ಅಂದ್ರೆ ಪ್ರತಿದಿನ 100 ಲೀಟರ್ ನೀವು ಜಾಸ್ತಿ ಮಾಡ್ತು ಅಂತ ಅಂದ್ರೆ ನಾನು ಹಾಲೇ ಕೊಡಕ್ಕಾಗಲ್ಲ. ಅಷ್ಟು ಜಾಸ್ತಿ ಮಾಡೋದು, ಅಷ್ಟು ಮಾರಾಟ ಜಾಸ್ತಿ ಆಗುತ್ತೆ. ಉತ್ಪತ್ತಿ ಮಾಡೋರು ನೀವೇ, ಮಾರಾಟ ಮಾಡೋರು ನೀವೇ, ಮಾರುಕಟ್ಟೆಯನ್ನು ಸೃಷ್ಟಿ ಮಾಡೋರು ನೀವೇ. ನಿಮ್ಮ ಚಿಂತನೆಗಳನ್ನ ಬದಲಾವಣೆ ಮಾಡ್ತಾ ಹೋಯ್ತು ಅಂತ ಅಂದ್ರೆ ಹೊಸ ಹೊಸ ಆಲೋಚನೆಗಳ ಮುಖಾಂತರ ನಿಮ್ಮ ಸೊಸೈಟಿಗಳು ಉದ್ಧಾರ ಆಗ್ತದೆ, ರೈತರಿಗೆ ಅನುಕೂಲ ಆಗ್ತದೆ. ಆ ರೈತರಿಗೆ ಅನುಕೂಲ ಆಯ್ತು ಅಂತ ಅಂದ್ರೆ ನಿಮ್ಗೆಲ್ರಿಗೂ. ಕೆಲವರು ಹಾಲಿನ ಪ್ಯಾಕೆಟ್ ಇದೆಯಲ್ಲ, 1 ದಿನ ಕೊಡೋದೋಯ್ತದೆ, 2 ದಿನ ಕೊಡೋದೋಯ್ತೈತೆ. ಈಗ ನಾವು ನಮ್ಮ ಒಕ್ಕೂಟದಿಂದಾನೆ ತೀರ್ಮಾನ ಮಾಡಿದೀವಿ, ಇನ್ನೊಂದು ವಾರ 10 ದಿನದೊಳಗಡೆ ಬಿಡುಗಡೆ ಮಾಡ್ತೀವಿ. ಫ್ಲೆಕ್ಸಿ, ಗುಡ್ ಲೈಫ್ ಫ್ಲೆಕ್ಸಿ ಅಂತ ಹೇಳ್ಬಿಟ್ಟು 135 ml 10 ರೂಪಾಯಿಗೆ 3 ತಿಂಗಳು ಇರ್ತದೆ. ನಿಮ್ಮ ಮನೆಯಲ್ಲಿ ಫ್ರಿಡ್ಜ್ ಬೇಡ, ಫ್ರಿಡ್ಜು ಗೀಜು ಏನು ಬೇಡ, ಎಲ್ಲಾ ಪೆಟ್ಟಿ ಅಂಗಡಿಗಳಿಗೂ ಮಾರಾಟ ಮಾಡಿ ಅಂತ ಹೇಳಿದ್ವಿ. ಸ್ಟಾಕ್ ಇಟ್ಕೊಳ್ಳಿ. ಒಂದೊಂದು 200 ml 300 ml ಸ್ಟಾಕ್ ಇತ್ತು ಅಂತ ಅಂದ್ರೆ 20 ರೂಪಾಯಿ ಕೊಟ್ಬಿಟ್ಟು 10 ರೂಪಾಯಿ 20 ರೂಪಾಯಿ 40 ರೂಪಾಯಿ ಈ ರೇಟ್ನಲ್ಲಿ ಮಾರಾಟ ಮಾಡಬೇಕು ಅಂತ. ಯಾಕಂದ್ರೆ ಚೇಂಜು ಕೂಡ ವ್ಯತ್ಯಾಸ ಆಗ್ಬೇಕಲ್ಲ. ಸೊ ಯಾರು ಮಾರಾಟ ಮಾಡೋರು? ಇವ್ರು ಯಾರೋ ಬಂದು ಮಾರಾಟ ಮಾಡೋದಿಲ್ಲ. ನೀವೇ ಮಾರಾಟಗಾರರಾಗಿ ನಿಮಗೆ ಒಂದು ಶಕ್ತಿಯನ್ನ ತುಂಬುವಂತ ಕೆಲಸವನ್ನ ಇವತ್ತು ನಮ್ಮ ಆಡಳಿತ ಮಂಡಳಿ ನಿಮಗೆ ಮಾಡ್ತಾ ಇದೆ. ಹಾಗಾಗಿ ನಿಮಗೆ ಎಲ್ಲ ರೀತಿಯ ಅನುಕೂಲಗಳು ಆಗ್ತದೆ, ನಿಮಗೆ ಆದಾಯ ಡಬಲ್ ಆಗ್ತದೆ. ಅಡುಗೆ ಮಾಡೋರು ಯಾರು ಅಂತ ಗೊತ್ತು, ಮದುವೆ ಮಾಡೋರು ಯಾರು ಅಂತ ಗೊತ್ತು, ಅಡುಗೆಗೆ ಏನೇನು ಸಾಮಾನು ಹಾಕ್ಬೇಕು ಅಂತ ಗೊತ್ತು. ಅವನ ಹತ್ರ ಪಟ್ಟಿ ತಗೊಳ್ಳಿ, ನೀವೇನೇನು ಆರ್ಡರ್ ಮಾಡ್ಬೇಕೋ ಮಾಡಿ, ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ನಿಮ್ಗೆ ಡೆಲಿವರಿ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ನೀವೇ ಲಾಭ ಪಡೀರಿ. ಯಾರು? ನಮಗೋಸ್ಕರ ಯಾರು ಕಷ್ಟಪಡ್ತಾ ಇದ್ದೀರಿ, ನಮ್ಗೇನು ಆದಾಯ ಇಲ್ಲ ಅಂತ ಹೇಳಿ ಕೊರಗ್ತೀರಿ. ನಿಮಗೆ ಆದಾಯವನ್ನ ಸೃಷ್ಟಿ ಮಾಡುವಂತ ಚಿಂತನೆಗಳನ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ. ಸೊ ನಿಮಗೆ ಏನೇನು ಬೇಕೋ ನಿಮ್ಮ ಹಳ್ಳಿ ಮಟ್ಟದಲ್ಲಿ ವ್ಯಾಪಾರವನ್ನ ವೃದ್ಧಿಪಡಿಸಲಿಕ್ಕೆ, ನಿಮಗೆ ಹಾಲನ್ನ ಉತ್ಪತ್ತಿ ಮಾಡಲಿಕ್ಕೆ, ಮಾರುಕಟ್ಟೆಯನ್ನ ಸೃಷ್ಟಿ ಮಾಡಲಿಕ್ಕೆ, ನಿಮ್ಮ ಮಕ್ಕಳ ಭವಿಷ್ಯವನ್ನ ರೂಪಿಸಲಿಕ್ಕೆ, ನಿಮ್ಮ ರೈತರ ಬದುಕನ್ನ ಹಸನು ಮಾಡಲಿಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನ ಬೇಕೋ ಒಟ್ಟಾರೆಯಾಗಿ ನಮ್ಮ ಆಡಳಿತ ಮಂಡಳಿ ಎಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಕ್ಷೀರ ಭಾಗ್ಯದ ಬದಲು ಪೌಡರ್ ಬದಲು ಹಾಲು ಕೊಡಬೇಕು ಅಂತೇಳಿ ಸಮಯ ಏನು ಫ್ಲೇವರ್ಡ್ ಮಿಲ್ಕ್ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಮುಖ್ಯಮಂತ್ರಿಗಳ ಸಮಯ ಕೇಳಿದ್ದೀನಿ, ಕೊಡ್ತೀನಿ ಅಂತ ಹೇಳಿದ್ದಾರೆ. ಸಮಯ ಕೊಟ್ಟಿದ ತಕ್ಷಣ ಅವ್ರ ಹತ್ರ ಹೋಗಿ ಮಾತನಾಡಿ ಅದನ್ನ ಅನುಮೋದನೆಯನ್ನ ಪಡೆದು ಪ್ರಾಯೋಗಿಕವಾಗಿ ನಮ್ಮ ಜಿಲ್ಲೆನಲ್ಲಿ ಅದನ್ನ ಬಾದಾಮಿ ಮಿಲ್ಕು, ಪಿಸ್ಟಾ ಮಿಲ್ಕು, ರೋಸ್ ಮಿಲ್ಕು, ಹೀಗೆ 5 ವೆರೈಟಿ ಮಿಲ್ಕನ್ನ ಮಕ್ಕಳಿಗೆ ಪೌಡರ್ನಲ್ಲಿ ಕೊಡೋ ಬದಲು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ದೇವೆ. ಸೊ ಹಾಗಾಗಿ ನಮ್ಮ ಟೋಲ್ ಸಂಖ್ಯೆ ಬೇಕಾದ್ರೆ ಬರ್ಕೊಳ್ಳಿ, 799 64 00 500. ಇದಿಷ್ಟು ಕೂಡ ಇದು ನಮ್ಮ ಸಂಖ್ಯೆ, ಟೋಲ್ ಫ್ರೀ ನಂಬರು. ನಮ್ಮ ಆಗಸ್ಟ್ 15ನೇ ತಾರೀಕಿಂದ ಚಾಲ್ತಿಯಲ್ಲಿರ್ತದೆ. ನೀವು 16ನೇ ತಾರೀಕು ಬೆಳಗ್ಗೆಯಿಂದ ನೀವು ಫೋನ್ ಮಾಡಿದ್ರೆ ನಿಮ್ಗೆ ಏನು ಬೇಕೋ ಸಿಗ್ತದೆ. ಇನ್ನೊಂದು ಸಾರಿ ಹೇಳ್ತೀನಿ, 799 64 00 500. ಇದು ನಮ್ಮ ಟೋಲ್ ಫ್ರೀ ಸಂಖ್ಯೆಯ ನಂಬರು, ಕಾಲ್ ಸೆಂಟರ್ ನಂಬರು. ನೀವು ಏನು ಬೇಕಾದರೂ ನಿಮ್ಮ ಸಮಸ್ಯೆಗಳನ್ನು ನಾವು ಕೇಳ್ತೇವೆ, ಪರಿಹರಿಸ್ತೇವೆ, ಅದನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಕನಕಪುರಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳು 14ನೇ ತಾರೀಕು ಸ್ವತಂತ್ರ ದಿನಾಚರಣೆಯ ಹಿಂದಿನ ದಿನ ಕನಕಪುರದ ಕೋರ್ಟ್ ನೋಡಿದಿರ, ಕೋರ್ಟು ಉದ್ಘಾಟನೆಗೆ ಬರ್ತಾ ಇದ್ದಾರೆ. ಚೀಫ್ ಜಸ್ಟಿಸ್, ಕರ್ನಾಟಕ ಚೀಫ್ ಜಸ್ಟಿಸ್ ಅವರು
ಬರ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಕಡ್ಡಾಯವಾಗಿ 5 ಗಂಟೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಒಂದು ಕಾರ್ಯಕ್ರಮವನ್ನ, ಎಲ್ಲೂ ಇಲ್ಲ ಆ ತರದ ಒಂದು ಕೋರ್ಟ್ ಬಿಲ್ಡಿಂಗು, ಇಡೀ ರಾಜ್ಯದಲ್ಲೇ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿರ್ತಕ್ಕಂಥ ಒಂದು ಬಿಲ್ಡಿಂಗು, ಆ ಉದ್ಘಾಟನೆ ಕಾರ್ಯಕ್ರಮ ಇದೆ. ತಾವೆಲ್ಲರೂ ಕೂಡ ಬಂದು ಭಾಗವಹಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ, ಈಗ ಯಾರ್ಯಾರು ಹಾಲು ಅತಿ ಹೆಚ್ಚು ಹಾಲನ್ನ ಹಾಕ್ತಾ ಇದ್ದಾರೆ ಅವರಿಗೆ ಒಂದಷ್ಟು ಜನಕ್ಕೆ ಗೌರವ ಸಮರ್ಪಣೆಯನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ದೇವೆ. ಅವರನ್ನ ಹೆಸರುಗಳನ್ನ ಕರೀತಾರೆ. ಅವರೆಲ್ಲರೂ ಕೂಡ ಹಾಲು ಡೈರಿಯವರು ಎಲ್ಲರೂ ಕೂಡ ಬರಬೇಕು ಅಂತ ಹೇಳಿ ನಾನಾದರೂ ಭಾವಿಸ್ತಾ, ಬೆಂಗಳೂರು ದಕ್ಷಿಣ ಕ್ಷೇತ್ರದ ನಿರ್ದೇಶಕರಾದಂಥ ಕೃಷ್ಣಯ್ಯನವರು ತಡವಾಗಿ ವೇದಿಕೆಗೆ ಬಂದಿದ್ದಾರೆ. ಅವ್ರಿಗೆ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನ ಕೋರಿ ತಮ್ಮೆಲ್ಲರಿಗೂ ಕೂಡ ಶುಭ ಕಾಮನೆಗಳನ್ನ ಹೇಳಿ ಸ್ವತಂತ್ರೋತ್ಸವದ ಶುಭಾಶಯಗಳನ್ನ ತಿಳಿಸಿ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ನಂದಿನಿ. ಎಲ್ಲರೂ ಕೂಡ ಕಡ್ಡಾಯವಾಗಿ ನಂದಿನಿ ತುಪ್ಪ, ನಂದಿನಿ ಹಾಲನ್ನೇ ಬೆಳೆಸಿ ರೈತರನ್ನ ಉಳಿಸಿ ಅಂತಕ್ಕಂಥ ಮಾತನ್ನ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ.